ನಮಸ್ಕಾರ. ಜ್ಯೋತಿಷ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ ಮುಹೂರ್ತ ಭಾಗವನ್ನು ಕಂಪ್ಲೀಟ್ ಮಾಡಿದ್ವಿ. ಇನ್ನು ನಮಗಿರುವಂಥ ವಿಷಯಗಳು ಎರಡು ವಿಷಯ, ಮುಖ್ಯವಾದ ವಿಷಯ ಅಂದರೆ ಸಂತಾನ ವಿಚಾರ. ಈ ಸಂತಾನ ವಿಚಾರ ಇನ್ನೊಂದು 2 ಕ್ಲಾಸ್ ಮುಗಿಯುತ್ತೆ. ಇದರ ನಂತರ ಎಲ್ಲದಕ್ಕೂ ಓವರಾಲ್ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಮುಖ್ಯವಾದ ವಿಷಯಗಳು ಒಂದು ದಶೆ ಮತ್ತು ಗೋಚಾರ. ಸೊ ಇಲ್ಲಿಗೆ ಈ 2 ಟಾಪಿಕಲ್ಲಿ ನಮಗೆ ಈ ಬೇಸಿಕ್ಸ್ ಎಂಬುದು ಮುಗಿಯುತ್ತೆ. ನಂತರ ಅಡ್ವಾನ್ಸ್ಡ್ ಕ್ಲಾಸ್ ಆಗಿ ಪ್ರಶ್ನೆ ನಡೀತಾ ಇದೆ. ಭಾಳಷ್ಟು ಜನ ಅದರಲ್ಲೂ ಭಾಗವಹಿಸ್ತಾ ಇದ್ದೀರಾ. ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋದರೂ ನಡೆಯುತ್ತೆ. ಇಲ್ಲಿ ಇದೊಂದು ಈಗ 41 ಕ್ಲಾಸ್ ಆಗಿದೆ. ಇದೊಂದು 2 ಕ್ಲಾಸ್ ಆಗ್ತದೆ. ದಶಾ ಗೋಚಾರ ಇದೆಲ್ಲ ಕೂಡ ಒಂದು 3 ಕ್ಲಾಸ್ ಆಗ್ತದೆ. 3ರಿಂದ 4 ಕ್ಲಾಸ್ ಆಗ್ತದೆ. ಮತ್ತು ಸಣ್ಣ ಪುಟ್ಟ ವಿಚಾರ, ಬಾಲಾರಿಷ್ಟ ದೋಷಗಳಿಗೆ ಸಂಬಂಧಪಟ್ಟು ಯಾರಾದರೂ ಚಿಕ್ಕ ಚಿಕ್ಕ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಅದಕ್ಕೆ ಹೇಗೆ ಉತ್ತರ ಕೊಡಬೇಕು ಎಲ್ಲ ಕೂಡ ಒಟ್ಟಿಗೆ ಇನ್ನು 7ರಿಂದ 8 ಕ್ಲಾಸ್ ಇರ್ಬೋದು. ಸೊ ಆಲ್ಮೋಸ್ಟ್ 2 ಮಂತ್ಸ್. ಇದು ಕೊನೆಗೆ ತುಂಬ ಕ್ರೂಷಿಯಲ್ ಆಗಿರುತ್ತೆ. ಯಾಕೆಂತಂದರೆ ಪ್ರಶ್ನೆಗಳು ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಒಂದು 2 ತಿಂಗಳ ಕಾಲ ಮಿಸ್ ಮಾಡದೆ ಪ್ರಯತ್ನದಿಂದ, ಆಫ್ಲೈನ್ ಆದರೂ ಪರವಾಗಿಲ್ಲ, ಪ್ರಯತ್ನದಿಂದ ಮುಂದುವರಿಸಿಕೊಂಡ್ರೆ ತುಂಬ ಉಪಯುಕ್ತವಾಗ್ತದೆ. ಇವತ್ತಿನ ವಿಷಯ ಸಂತಾನ ವಿಚಾರದಲ್ಲಿ ನಾವು ಜಾತಕದಲ್ಲಿ ಹೇಗೆ ನೋಡಬೇಕು. ಸೊ ನಾವು ಇಷ್ಟುವರೆಗೂ ಎಜುಕೇಷನ್ ನೋಡಿದ್ವಿ, ವಿದ್ಯಾಸ್ಥಾನ, ಆಮೇಲೆ ಉದ್ಯೋಗ ಸ್ಥಾನವನ್ನು ನೋಡಿದ್ವಿ, ವಿವಾಹವನ್ನು ನೋಡಿದ್ವಿ, ವಿವಾಹಕ್ಕೆ ಅನುಬಂಧವಾದಂಥ ಮುಹೂರ್ತ ವಿಚಾರಗಳನ್ನ ನೋಡಿದ್ವಿ. ಸೊ ಇಷ್ಟುವರೆಗೂ ನಾವು ಹೇಳಿರೋ ವಿಚಾರ ಎಲ್ಲ ಕೂಡ ಕೇಂದ್ರ ಸ್ಥಾನಕ್ಕೆ ಸಂಬಂಧಪಟ್ಟ ವಿಚಾರಗಳು. ಸೊ ಕೇಂದ್ರ ಸ್ಥಾನಕ್ಕೆ ವಿದ್ಯಾ 4ನೇ ಮನೆ, ಮದುವೆ 7ನೇ ಮನೆ, ಉದ್ಯೋಗ ಅಥವಾ ಬಿಸ್ನೆಸ್ 10ನೇ ಮನೆ, ಇವೆಲ್ಲ ಕೂಡ ಕೇಂದ್ರ ಸ್ಥಾನಗಳಿಗೆ ಸಂಬಂಧಪಟ್ಟದ್ದು. ನಾವು ಪ್ರಾರಂಭದಲ್ಲೇ ಗ್ರಹಗಳು ಆಧಿಪತ್ಯ ವಿಚಾರಕ್ಕೆ ಬಂದಾಗ ತ್ರಿಕೋಣ ಸ್ಥಾನಗಳು ಕೇಂದ್ರ ಸ್ಥಾನಗಳು ಅಂತ ನಾವು ವಿಷಯವನ್ನು ಹೇಳಿದ್ವಿ. ಸೊ ಎರಡೂ ಕೂಡ ಪುಣ್ಯ ಸ್ಥಾನಗಳೇ, ಎರಡೂ ಕೂಡ ಮನುಷ್ಯನಿಗೆ ಸುಖವನ್ನು ಕೊಡತಕ್ಕಂಥ ವಿಚಾರಗಳು, ಪೂರ್ವ ಪುಣ್ಯದಿಂದ ಬರುವಂಥ ಸುಖ. ಕೇಂದ್ರ ಸ್ಥಾನಗಳು ಬಾಹ್ಯವಾಗಿ ಸುಖವನ್ನು ಕೊಟ್ಟರೆ, ತ್ರಿಕೋಣ ಸ್ಥಾನಗಳು ಅಂತರಂಗದಲ್ಲಿ ಸುಖ ಕೊಡ್ತವೆ. ಅಂತಂದರೆ ಮನಸ್ಸು ಪ್ರಶಾಂತವಾಗಿರೋದು, ಯಾವುದೋ ಒಂದು ವಿಷಯ ಬಂದಿದ್ದರಿಂದ ಕಂಟೆಂಟ್ಮೆಂಟ್ ಆಗೋದು, ತೃಪ್ತಿ ಆಗೋದು, ಇದೆಲ್ಲ ಒಳಗಿನ ವಿಚಾರ. ಸೊ ಇದಕ್ಕೆಲ್ಲ ಕೂಡ ತ್ರಿಕೋಣ ಸ್ಥಾನಗಳ ಕ್ಯಾಟಗರಿ ಕೆಳಗೆ ಬರುತ್ತೆ. ಇನ್ನು ವಿದ್ಯೆ ಯಾವುದಕ್ಕಾಗಿ? ಹಣ ಸಂಪಾದನೆಗೆ, ಉದ್ಯೋಗ ಯಾವುದಕ್ಕಾಗಿ? ವಿವಾಹಕ್ಕಾಗಿ. ಸೊ ಹೀಗೆ ಕೇಂದ್ರ ಸ್ಥಾನಗಳ ಬಗ್ಗೆ ಹೇಳ್ತೇವೆ. ಸೊ ಈ ಕೇಂದ್ರ ಸ್ಥಾನಗಳು, ಕೋಣ ಸ್ಥಾನಗಳು, ಈ ಪುಣ್ಯ ಹೇಗೆ ಬರುತ್ತೆ ಅಂತಂದಾಗ ಆ ವಿಚಾರ ಕೂಡ ಚರ್ಚೆ ಮಾಡಿದ್ವಿ. ಕಾಮ್ಯ ಕರ್ಮಗಳಿಂದ ಕೇಂದ್ರ ಸ್ಥಾನಗಳು ವೃದ್ಧಿ ಆಗ್ತದೆ. ಕರ್ತವ್ಯ ಕರ್ಮಗಳಿಂದ ತ್ರಿಕೋಣ ಸ್ಥಾನಗಳು ವೃದ್ಧಿ ಆಗ್ತದೆ. ಕಾಮ್ಯ ಕರ್ಮ ಅಂತಂದರೆ ಯಾವುದೇ ಒಂದು ಭಗವಂತ ದಯಪಾಲಿಸಲಿ ಅಂತ ಮಾಡುವಂಥ ಕರ್ಮಗಳು. ಸೊ ಒಂದು ಬೈಕೆ ಇಟ್ಟುಕೊಂಡು ಮಾಡುವಂಥ ಕರ್ಮಗಳನ್ನ ಕಾಮ್ಯ ಕರ್ಮಗಳು ಅಂತೇವೆ. ಸೊ ವಿದ್ಯಾ, ಉದ್ಯೋಗ, ವಿವಾಹ ಇವೆಲ್ಲ ಕೂಡ ಒಂದು ಬೈಕೆ ಮಾಡೋದರಿಂದ ಬರುವಂಥ ವಿಚಾರಗಳು. ಇನ್ನು ತ್ರಿಕೋಣ ಸ್ಥಾನಗಳ ವಿಚಾರಕ್ಕೆ ಬಂದರೆ, ಕರ್ತವ್ಯ ಕರ್ಮ, ನಮ್ಮ ಮನುಷ್ಯನಾಗಿ ನಾವು ಏನು ಮಾಡಬೇಕು. ಈಗ ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸ್ತಾರೆ, ನಮ್ಮ ಕರ್ತವ್ಯ ಅಂತ ಬೆಳೆಸ್ತಾರೆ. ನನ್ನ ಮಕ್ಕಳು ಏನೋ ಒಂದು ದೊಡ್ಡದು ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂದ್ರೇ ನಾವು ಬೆಳೆಸ್ತೀವಿ, ಇಲ್ಲದ್ರೆ ಬೆಳೆಸಲ್ಲ ಅಂತ ಅಂಬೋದೇನು ಇಟ್ಕೊಳ್ಳಲ್ಲ. ನಮ್ಮ ಡ್ಯೂಟಿ ಮಕ್ಕಳನ್ನು ಬೆಳೆಸಿ ಉದ್ಧಾರವನ್ನು ಮಾಡೋದು ಡ್ಯೂಟಿ ನಮ್ಮದು. ಹಾಗಾಗಿ ಇದು ಕರ್ತವ್ಯ ಕರ್ಮಗಳ ಕೆಳಗೆ ಬರುತ್ತೆ. ವಂಶ ವೃದ್ಧಿ ಮಾಡಿಕೊಳ್ಳೋದು, ಸಂತಾನ ವಿಚಾರ, ಇದೆಲ್ಲ ಕೂಡ ಕರ್ತವ್ಯ ಕರ್ಮ. ಸೊ ಇದೆರಡರ ಡಿಫ್ರೆನ್ಸ್ ನೋಡಿದ್ವಿ. ಸೊ ಇಷ್ಟುವರೆಗೂ ನಾವು ನೋಡಿದ್ದೆಲ್ಲ ಕೂಡ ಕೇಂದ್ರ ಸ್ಥಾನಗಳ ಬಗ್ಗೆ.
ಸೊ ಇವತ್ತಿನ ದಿನ ಸಂತಾನ ವಿಚಾರ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ತ್ರಿಕೋಣ ಸ್ಥಾನಗಳು. ಅಂದರೆ ಜನ್ಮಾಂತರದಲ್ಲಿ ನಾವು ಕರ್ತವ್ಯ ಕರ್ಮಗಳ ಮಾಡಿದ್ದರೆ ಈ ಸಂತಾನ ಸೌಭಾಗ್ಯ ನಮಗೆ ಸಿಗುತ್ತೆ. ಇಲ್ಲದ್ರೆ ಏನಾಗುತ್ತೆ, ಸಂತಾನ ಯೋಗ ಇರುವುದಿಲ್ಲ. ಸಂತಾನ ಯೋಗ ಯಾವುದೋ ಒಂದು ಬಯಸೋದರಿಂದ, ದೊಡ್ಡ ಪೂಜೆ ಮಾಡೋದರಿಂದ ಬರುವಂಥ ಯೋಗ ಅಲ್ಲ. ಅದು ಮನುಷ್ಯನಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದರೆ ಮಾತ್ರ ಅದರ ಯೋಗ ಸಿದ್ಧಿಸುತ್ತೆ. ಸೊ ಹಾಗಾಗಿ ಇದು ತುಂಬ ಪೆಕ್ಯುಲರ್ ವಿಷಯ. ಬೇರೆ ವಿಷಯಗಳಿಗೆಲ್ಲ ನೋಡಿಕೊಂಡರೆ ಇದು ಸ್ವಲ್ಪ ಪೆಕ್ಯುಲರ್ ಆಗಿರುತ್ತೆ. ಪಿತೃಸ್ಥಾನ, ಆಮೇಲೆ ಸಂತಾನ ಸ್ಥಾನ, ಧಾರ್ಮಿಕ ಧರ್ಮಸ್ಥಾನ, ಇವೆಲ್ಲ ಕೂಡ ಪೆಕ್ಯುಲರ್. ಆದರೆ ಎಲ್ಲ ವಿಚಾರಗಳಿಗಿಂತಲೂ ಸಂತಾನ ಭಾಗ್ಯ ಹೆಚ್ಚಿನ ಜನ ಪ್ರಶ್ನೆ ಕೇಳ್ತಾರೆ. ಸೊ ಹಾಗಾಗಿ ಇದರ ಬಗ್ಗೆ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ನಮಗಿದೆ. ಇದು 5ನೇ ಮನೆ, ಪಂಚಮ ಸ್ಥಾನ. ಸೊ ಪಂಚಮ ಸ್ಥಾನ ಯಾವ ಯಾವ ವಿಷಯಗಳನ್ನು ಸೂಚನೆ ಮಾಡುತ್ತೆ ಸಂತಾನದ ಜೊತೆ ಅಂತಂದರೆ, ಮೊದಲು ಸಂತಾನ ವಿಚಾರ. ಸಂತಾನ ವಿಚಾರದ ನಂತರ ಪೂರ್ವ ಪುಣ್ಯ. ಸೊ ಹಿಂದಿನ ಜನ್ಮದಲ್ಲಿ ಫಲಾಪೇಕ್ಷ ರಹಿತವಾಗಿ ಅಥವಾ ಕರ್ತವ್ಯ ಕರ್ಮಗಳ ಮಾಡಿದ್ದರಿಂದ ಬರುವಂಥ ಪುಣ್ಯ. ಇದರಿಂದ ಏನಾಗ್ತದೆ, ಮನುಷ್ಯನಿಗೆ ಜ್ಞಾನವೃದ್ಧಿ ಆಗ್ತದೆ, ತೃಪ್ತಿ ಆಗ್ತದೆ. ಇನ್ನೊಂದು ತೃಪ್ತಿ ಜಾಸ್ತಿ ಆಗೋದು ಯಾವಾಗ ಅಂತಂದರೆ, ನಮ್ಮ ಮಕ್ಕಳು ಉದ್ಧಾರ ಆದಾಗ ಆಗುವಂಥ ತೃಪ್ತಿ ಅಪಾರ. ನಾವು ಹೇಳಿದಂತೆ ನಮ್ಮ ಮಕ್ಕಳು ಕೇಳಿ, ನಾವು ಯಾವ ಒಂದು ರೂಟ್ ಮ್ಯಾಪ್ ಹಾಕ್ಕೊಟ್ಟಿದ್ದೀವೋ ಅದೇ ರೂಟ್ ಮ್ಯಾಪಲ್ಲಿ ಹೋಗ್ತಾ 4 ಜನಕ್ಕೆ ಆದರ್ಶವಾಗಿದ್ರು ಅಂದ್ಕೊಳ್ಳಿ. ಎಲ್ಲರೂ ಹೇಳ್ತಾರೆ, ನಿನ್ನ ತಂದೆ ತಾಯಿ ಯಾರಪ್ಪ, ಚೆನ್ನಾಗಿ ಬೆಳೆಸಿದ್ದಾರೆ ನಿನ್ನ. ಸೊ ಆ ತೃಪ್ತಿ ಬೇರೆ ಎಲ್ಲೂ ಸಿಗಲ್ಲ. ಸೊ ಅದಕ್ಕೆ ಪೂರ್ವ ಪುಣ್ಯ ಸಂತೃಪ್ತಿಯನ್ನು ಕೊಡುವಂಥ ಸ್ಥಾನ ಈ ಪಂಚಮ ಸ್ಥಾನ. ಇದು ಮತ್ತು ವಿವೇಕ ಪ್ರಜ್ಞೆ, ಕಾಮನ್ ಸೆನ್ಸ್. ಸೊ ಯಾವಾಗ ಹೇಗೆ ಮಾತಾಡಬೇಕು, ಯಾವ ಸಮಯದಲ್ಲಿ ಏನು ನಿರ್ಧಾರ ಮಾಡಬೇಕು, ಈ ಕಾಮನ್ ಸೆನ್ಸ್ ವಿಚಾರ ಪಂಚಮ ಸ್ಥಾನದ ಕಡೆಗೆ ಬರುತ್ತೆ. ಸೊ ಇದು ಕರ್ತವ್ಯ ಕರ್ಮಗಳು ಜಾಸ್ತಿ ಯಾರು ಮಾಡಿರ್ತಾರೋ ಅವರಿಗೆ ಮಾತ್ರವೇ ಈ ಕಾಮನ್ ಸೆನ್ಸ್ ಎಂಬುದು ಹೊಳೆಯುತ್ತೆ. ನೆಕ್ಸ್ಟ್ ಇಷ್ಟಾರ್ಥ ಸಿದ್ಧಿ. ನಾವು ಏನಾದರೆ ಒಂದು ಬಯಸಿದರೆ ಅದು ಬರಬೇಕು ಅಂತಂದರೆ ಅದಕ್ಕೆ ಪಂಚಮ ಸ್ಥಾನದ ಕಾಂಟ್ರಿಬ್ಯೂಷನ್ ಇರಬೇಕು. ಸೊ ಇಷ್ಟವಾದಂಥ ಊಟವನ್ನು ಮಾಡಬೇಕು, ಇಷ್ಟವಾದಂಥದ್ದು ಪಡಿಬೇಕು, ಇಷ್ಟವಾದಂಥ ಒಬ್ಬ ಹುಡುಗಿಯನ್ನಾಗಲಿ ಹುಡುಗನನ್ನಾಗಲಿ ಮದುವೆ ಮಾಡಿಕೊಳ್ಳಬೇಕು, ನನ್ನ ಇಷ್ಟ ಈಡೇರಬೇಕು ಅಂತಂದರೆ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ. ಯಾಕೆಂತಂದರೆ ಇಷ್ಟಾರ್ಥ ಈಡೇರೋದ್ರಿಂದ ಏನಾಗುತ್ತೆ, ಸಂತೃಪ್ತಿ ಆಗುತ್ತೆ, ಕಂಟೆಂಟ್ಮೆಂಟ್ ಆಗ್ತದೆ. ಸೊ ಆ ಥರ 5th ಹೌಸಿಗೆ ಕನೆಕ್ಷನ್ ಇದ್ರೇ ಕಂಟೆಂಟ್ಮೆಂಟ್ ಸಾಧ್ಯ. ಅದು ಯಾವುದ್ರಲ್ಲಾದರೂ ಅಷ್ಟೇ. ಸೊ ಹಾಗಾಗಿ ಪಂಚಮ ಸ್ಥಾನ ತುಂಬ ಮುಖ್ಯ ಸ್ಥಾನ. ನೆಕ್ಸ್ಟ್ ಹೈಯರ್ ಎಜುಕೇಷನ್. ಸೊ ಹೆಚ್ಚಿನ ಓದುಗಳು, ಮಿನಿಮಮ್ ಎಜುಕೇಷನ್ ಕೆಳಗೆ 4th ಹೌಸ್ ಕೆಳಗೆ ಬರುತ್ತೆ. ನೀವು ಇವತ್ತು ಮಿನಿಮಮ್ ಎಜುಕೇಷನ್ ಒಂದು ಇಂಜಿನಿಯರಿಂಗ್ ಮಾಡೋದು, ಎಲ್ಲರೂ ಕಾಮನಾಗಿ ಯಾವ್ದು ಮಾಡ್ತಾರೋ ಅದು ಬೇಸಿಕ್ ಎಜುಕೇಷನ್. ಈಗ BTech, ದಟ್ ಇಸ್ ಬೇಸಿಕ್ ಎಜುಕೇಷನ್. ಇನ್ನು ಹೈಯರ್ ಎಜುಕೇಷನ್ ಅಂತಂದರೆ ಈಗ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋದು, ಸ್ಪೆಷಲೈಸೇಷನ್, MS, MTech, ಇದು ಎಲ್ಲರೂ ಮಾಡಲ್ಲ. ತುಂಬ ಬುದ್ಧಿವಂತಿಕೆ ಇರೋರು, ತಿಳುವಳಿಕೆ ಇದ್ದವರು, ಓದಿನ ಮೇಲೆ ಇನ್ನೂ ಹೆಚ್ಚಿನ ಗ್ರಿಪ್ ತಂದುಕೊಳ್ಳಬೇಕು ಅಂದವರು ಮಾತ್ರ ಮಾಡ್ತಾರೆ. ಸೊ ಅವರಿಗೆ ಹೈಯರ್ ಎಜುಕೇಷನ್ ಹೇಗಿದೆ ಅಂತಂದಾಗ ನೀವು ಪಂಚಮ ಸ್ಥಾನವನ್ನು, ಪಂಚಮಕಾರಕ ಪಂಚಮಾಧಿಪತಿಯನ್ನೇ ನೋಡಬೇಕು. ಸೊ ಇದು ಪಂಚಮ ಸ್ಥಾನದಲ್ಲಿ ಬರುವಂಥ ವಿಷಯಗಳು. ಇದರಲ್ಲಿ ಮುಖ್ಯವಾಗಿ ನಾವು ಸಂತಾನ ಸ್ಥಾನದ ಬಗ್ಗೆ ಇವತ್ತು ಚರ್ಚೆ ಮಾಡಿಕೊಳ್ಳೋಣ. ಸೊ ಸಂತಾನ ವಿಷಯಗಳಲ್ಲಿ ಏನೇನು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಸಂತಾನದಲ್ಲಿ ಯಾವ್ದು ಕಾಂಟ್ರಿಬ್ಯೂಷನ್ ಇರುತ್ತೆ, ಯಾವುದು ಹೇಗೆ ರೋಲ್ ಪ್ಲೇ ಮಾಡುತ್ತೆ ಎಂಬ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಸೊ ಸಂತಾನ ಅಂತಂದರೆ ಪಂಚಮ ಸ್ಥಾನ. ಇಲ್ಲಿ ನೋಡಿ, ಸೊ ಫಸ್ಟ್ ಏನಂತಂದರೆ ಸಂತಾನ ವಿಚಾರದಲ್ಲಿ ಭಾಗವಹಿಸೋದು ತ್ರಿಕೋಣ ಸ್ಥಾನಗಳು. ತ್ರಿಕೋಣ ಸ್ಥಾನಗಳ 3 ಚೆನ್ನಾಗಿದ್ದರೆ ಸಂತಾನ ತುಂಬ ಚೆನ್ನಾಗಿರುತ್ತೆ. ಸಂತಾನ ಅಂತಂದರೆ ಮಕ್ಕಳ ಇರುವುದು ಮಾತ್ರ ಅಲ್ಲ, ಮಕ್ಕಳ ಇರುವಿನ ಅರಿವು. ಸೊ ಮಕ್ಕಳ ವೃದ್ಧಿ ಆಗೋದು. ಎಲ್ಲರಿಗೂ ಮಕ್ಕಳಿರ್ತಾರೆ, ಆದರೆ ಹೇಳಿದ ಮಾತು ಕೇಳುವಂಥ ಮಕ್ಕಳು, ಸಮಾಜಕ್ಕೆ ಒಂದು ರೋಲ್ ಮಾಡಲಾಗಿರುವಂಥ ಮಕ್ಕಳು ಕೆಲವಿನ ಜನಕ್ಕೆ ಮಾತ್ರನೇ ಇರ್ತಾರೆ. ನಿಜವಾಗ ಸಂತಾನ ಅಂತಂದರೆ ಸತ್ ಸಂತಾನ ಅಂತ ಕರಿತೀವಿ. ಸಂತಾನ ಎಲ್ಲರಿಗೂ ಇರುತ್ತೆ, ಸತ್ ಸಂತಾನ ಕೆಲವಿನ ಜನಕ್ಕೆ ಮಾತ್ರವೇ ಇರುತ್ತೆ. ಮೇನ್ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಸತ್ ಸಂತಾನವನ್ನು ಪಡಿಬೇಕು ಅಂತ ಹೇಳ್ತಾರೆ. ನಮಗೆ ಹುಟ್ಟಿದ ತಕ್ಷಣ
ಮೂರು ಥರ ಋಣಗಳು, ಮುಖ್ಯವಾಗಿ ಮೂರು ಥರ ಋಣಗಳಿರುತ್ತೆ. ಕಳೆದ ಬಾರಿ ಪಿತೃಗೆ ಸಂಬಂಧಪಟ್ಟ ಒಂದು ಕ್ಲಾಸ್ ಮಾಡಿದ್ವಿ, ಅದರಲ್ಲಿ ಕೂಡ ಇದನ್ನೇ ಹೇಳಿದ್ವಿ. ಏನು ಆ ಋಣ? ದೇವ ಋಣ, ಋಷಿ ಋಣ, ಪಿತೃ ಋಣ. ಸೊ ದೇವ ಋಣ, ಭಗವಂತನೇ ನಮಗೆಲ್ಲವನ್ನೂ ಕೊಟ್ಟಿದ್ದು. ಭಗವಂತ ನಮಗೋಸ್ಕರ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ. ಭಗವಂತನೇ ನಮಗೆ ಇಂದ್ರಿಯಗಳನ್ನು, ಶರೀರವನ್ನು ಕೊಟ್ಟಿದ್ದಾನೆ, ಬುದ್ಧಿ ಮನಸ್ಸುಗಳನ್ನು ಕೊಟ್ಟಿದ್ದಾನೆ. ಪ್ರಪಂಚದಲ್ಲಿ ಭಗವಂತ ಸೃಷ್ಟಿ ಮಾಡಿದಂಥ ವಿಷಯಗಳನ್ನು ನೋಡುವಂಥ ಭಾಗ್ಯ ನಮಗೆ ಕೊಟ್ಟು ಸಾಧನೆ ಮಾಡಿಕೊಳ್ಳೋ ಅವಕಾಶ ಕೊಟ್ಟಿದ್ದಾನೆ. ಸೊ ಎಲ್ಲವನ್ನೂ ಭಗವಂತನೇ ಮಾಡಿದ್ದಾನೆ. ನಮಗಂತಲೂ ನಮ್ಮಿಷ್ಟಕ್ಕೆ ನಾವು ಮಾಡೋದಕ್ಕೆ ಯಾವುದೂ ಸಾಧ್ಯ ಇಲ್ಲ. ಭಗವಂತನ ಸಪೋರ್ಟ್ ಇಲ್ಲದೆ ನಾವು ಏನನ್ನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಹುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಥರ ಭಗವಂತನೇ ನಮಗೆಲ್ಲವನ್ನೂ ಮಾಡಿದ್ದಾನೆ. ಆದ ಕಾರಣ ಭಗವಂತ ನಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅಥವಾ ನನ್ನ ಹೇಗೆ ಜೀವನ ಮಾಡು ಅಂತ ಹೇಳಿದ್ದಾನೆ, ಆ ಥರ ಜೀವನ ಮಾಡುವುದನ್ನು ದೇವಋಣದಿಂದ ವಿಮುಕ್ತರಾಗ್ತೇವೆ. ಸೊ ಭಗವಂತ ನಮ್ಮ ಜ್ಞಾನವನ್ನು ಗಳಿಸು, ಇನ್ನೊಬ್ಬರಿಗೆ ನೆರವಾಗಿರು, ಆನಂದವಾಗಿರು ಅಂತ ಹೇಳ್ತಾನೆ. ಸೊ ಇದನ್ನು ನಾವು ಪಾಲಿಸಿದರೆ ದೇವಋಣದಿಂದ ವಿಮುಕ್ತರಾಗ್ತೀವಿ. ನೆಕ್ಸ್ಟ್ ಋಷಿ ಋಣ. ಋಷಿಗಳು ಹೇಗೆ ಜೀವನ ಮಾಡಬೇಕು ಅಂತ ನಮಗೆ ಜ್ಞಾನದ ಸಂಪತ್ತನ್ನು ಕೊಟ್ಟಿದ್ದಾರೆ. ಅದನ್ನು ಕೇವಲ ನಾವು ತಿಳ್ಕೊಳ್ಳೋದೊಂದೇ ಅಲ್ಲ, ನಾವು ತಿಳ್ಕೊಂಡು ನಮ್ಮ ಸುತ್ತೂ ಇರೋರ ಜೊತೆ ಹಂಚಿಕೊಂಡು ಮುಂದಿನ ಪೀಳಿಗೆಗೆ ಅದನ್ನು ಕೊಡುವಿಕೆ ಒಂದು ಕೊಟ್ಟರೆ ಏನಾಗ್ತದೆ, ಆವಾಗ ಋಷಿ ಋಣದಿಂದ ವಿಮುಕ್ತರಾಗ್ತೇವೆ. ಇಲ್ಲದಿದ್ದರೆ ಏನಾಗ್ತೇವೆ, ನಾವು ಮಾತ್ರ ಬಳಸಿಕೊಂಡು ಬಿಟ್ಟುಬಿಟ್ರೆ ಮುಂದಿನ ಪೀಳಿಗೆಗೆ ಹೇಗೆ ಜೀವನ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಋಷಿಗಳೆಲ್ಲ ಕೂಡ ಈ ಥರ ಜೀವನ ಮಾಡಬೇಕು ಅಂತ ಜ್ಞಾನದ ಸಂಪತ್ತನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಮುಂದುವರಿಸಿಕೊಂಡು ಹೋಗಿದ್ರೆ ಅದನ್ನು ಋಷಿ ಋಣ ಅಂತಾರೆ. ಪಿತೃ ಋಣ. ಸೊ ಪಿತೃ ಋಣ ಅಂತಂದರೆ ಸತ್ಸಂತಾನವನ್ನು ಪಡೆಯೋದು. ಕೇವಲ ಸಂತಾನ ಅಲ್ಲ, ಸಂತಾನ ಎಲ್ಲರಿಗೂ ಇರುತ್ತೆ, ನಮಗೆ ಅಲ್ಲ, ಪಶು ಪಕ್ಷಾದಿಗಳಿಗೂ ಕೂಡ ಸಂತಾನ ಇರುತ್ತೆ. ಅದರಲ್ಲಿ ಮನುಷ್ಯನ ಗ್ರೇಟ್ನೆಸ್ ಏನೂ ಇಲ್ಲ. ಸೊ ಇಲ್ಲಿ ಸತ್ಸಂತಾನವನ್ನು ಪಡಿಬೇಕು. ಸತ್ಸಂತಾನವನ್ನು ಪಡೆದರೆ ಮಾತ್ರವೇ ಪಿತೃ ಋಣದಿಂದ ವಿಮುಕ್ತರಾಗ್ತೇವೆ. ಮೊದಲು ಸತ್ಸಂತಾನವನ್ನು ಪಡಿಬೇಕು ಅಂತಂದರೆ ಫಸ್ಟು ಸಂತಾನ ಇರಬೇಕಲ್ವ. ಸಂತಾನ ಇದ್ದ ಮೇಲೆ ಅದನ್ನು ಚೆನ್ನಾಗಿ ಒಳ್ಳೆಯ ಹಾದಿಯಲ್ಲಿ, ಒಳ್ಳೆಯ ಮಾರ್ಗದರ್ಶನದಲ್ಲಿ, ಪರ್ಯವೇಕ್ಷಣೆಯಲ್ಲಿ ಅದನ್ನು ಕರ್ಕೊಂಡು ಹೋಗ್ತೇವೆ. ಮೊದಲು ಅದಕ್ಕೆ ಸಂತಾನ ಬೇಕು. ಸಂತಾನ ಬಂದ ಮೇಲೆ ಅದು ಸತ್ಸಂತಾನವೋ ದುಸ್ಸಂತಾನವೋ ಮತ್ತೆ ಗೊತ್ತಾಗ್ತದೆ. ಸೊ ಹಾಗಾಗಿ ಅಟ್ಲೀಸ್ಟ್ ಫಸ್ಟ್ ಮಕ್ಕಳಿರಬೇಕು. ಸೊ ದೊಡ್ಡವರು ವರ್ಡ್ ಯೂಸ್ ಮಾಡ್ತಾರೆ, ವಂಶವೃದ್ಧಿ ಆಗಬೇಕು. ವಂಶವೃದ್ಧಿ ಆಗಬೇಕು ಅಂತಂದರೆ ಏನು? ಮಕ್ಕಳಾಗಬೇಕು. ಮಕ್ಕಳಾದರೆ ತಾನೇ, ಮಕ್ಕಳಾಗೋದು ಪ್ರಥಮ ಕರ್ತವ್ಯ. ನಂತರ ಆ ಮಕ್ಕಳನ್ನು ಹೇಗೆ ಜೀವನ ಮಾಡಬೇಕು, ಹೇಗೆ ಬೆಳೆಸಬೇಕು ಅಂತಂಬೋ ವಿಷಯಗಳಿಂದ ಮಾರ್ಗದರ್ಶನ ಮಾಡಿ ಬೆಳೆಸಿದರೆ ಆವಾಗ ಪಿತೃಋಣದಿಂದ ವಿಮುಕ್ತರಾಗ್ತೇವೆ. ಅದು ಸಿಂಗಲ್ ಟಾಸ್ಕ್ ಅಲ್ಲ. ಮಕ್ಕಳು ಹುಟ್ಟಿದಷ್ಟು ಮಾತ್ರ ಪಿತೃಋಣದಿಂದ ವಿಮುಕ್ತರಾಗ್ತೇವೆ ಅಂತಲ್ಲ, ಪಿತೃಋಣದಿಂದ ವಿಮುಕ್ತರಾಗಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಅರ್ಥ. ಒಂದು ಅವಕಾಶ, ಸ್ಟಾರ್ಟಿಂಗ್ ಒಂದು ಬೀಜ ಬಿದ್ದಿದೆ ಅಂತ ಅರ್ಥ. ಸೊ ಇಲ್ಲಿ ಭಾಳಷ್ಟು ಜನ ಮಕ್ಕಳು ಹುಟ್ಟಿದ್ರೆ ಸಾಕು ಪಿತೃಋಣದಿಂದ ವಿಮುಕ್ತರಾಗೋಗ್ತೇವೆ. ಅಯ್ಯೋ ನಮಗೆ ಗಂಡು ಮಕ್ಕಳಿಲ್ಲ, ವಂಶವೃದ್ಧಿ ಆಗೋದು ಹೇಗೆ? ಗಂಡು ಮಕ್ಕಳಿದ್ದವ್ರಿಗೆ ಕೂಡ ವಂಶವೃದ್ಧಿ ಆಗೋದಿಲ್ಲ. ಯಾವಾಗ? ಪಿತೃಋಣದಿಂದ ವಿಮುಕ್ತರಾಗದೇ ಇದ್ದಾಗ. ಸೊ ಹೀಗೆ ಮಕ್ಕಳಾದವರು ಹೇಗೆ ನಡ್ಕೊಳ್ಬೇಕು, ಈ ಥರ ಜೀವನ ಮಾಡಬೇಕು. ಯಾಕಂದರೆ ಮಕ್ಕಳು ಯಾವಾಗ ತಂದೆ ಪಿತೃದೇವತೆಗಳು ಯಾವಾಗ ಸಂತುಷ್ಟರಾಗ್ತಾರೆ, ಒಬ್ಬ ಮನೆಗೆ ಸಂತಾನ ಆಗಿ ಆ ಸಂತಾನ 4 ಜನ ಹತ್ರ ಒಳ್ಳೆಯ ಹೆಸರು ತಂದುಕೊಂಡು ಸಮಾಜದಲ್ಲಿ ಈ ಫ್ಯಾಮಿಲಿ ತುಂಬ ಚೆನ್ನಾಗಿ ಜೀವನ ಮಾಡಿದೆ, ಇವರೆಲ್ಲರೂ ಚೆನ್ನಾಗಿರಲಿ ಅಂತ ಬಯಸಿದರೆ ಮಾತ್ರವೇ ಪಿತೃ ದೇವತೆಗಳು ಅವರ ಟಾಸ್ಕು ಕಂಪ್ಲೀಟ್ ಆದಂಗೆ. ನಮ್ಮ ಆ್ಯಟಿಟ್ಯೂಡು, ನಮ್ಮ ಎಲ್ಲವನ್ನು ಇನ್ಫ್ಲುಯೆನ್ಸ್ ಮಾಡುವಂಥ ದೇವತೆಗಳವು. ಅವ್ರು ಹ್ಯಾಪಿ ಯಾವಾಗ ಆಗ್ತಾರೆ? ನಾವು ಆ ಟಾಸ್ಕ್ ಕಂಪ್ಲೀಟ್ ಮಾಡಿದಾಗ. ಇದಕ್ಕೆ ಓವರ್ ಎ ಪೀರಿಯಡ್ ನಡೆಯುತ್ತೆ. ಸೊ ಬರೀ ಹುಟ್ಟಿದ್ದೇವೆ, ನಮ್ಮ ಸ್ವಾರ್ಥ ಜೀವನವನ್ನು ನಾವು ನೋಡಿಕೊಂಡಿದ್ದೇವೆ, ಬೇರೆ ಯಾವುದನ್ನು ಹಿಡಿಸ್ಕೊಳ್ತಾ ಇಲ್ಲ. ಜ್ಞಾನ ನಮಗೋಸ್ಕರ, ನಮ್ಮ ಸಂಪಾದನೆಗೋಸ್ಕರ, ಅಥವಾ ಸ್ವಾರ್ಥವಾಗಿ ನಮಗೆ ಬೇಕಾದವ್ರಿಗೋಸ್ಕರವೇ ಬಳಸಿಕೊಳ್ಳೋದು, ನಮಗೆ ಬೇಕಾದವರಿಗೆ ಮಾತ್ರವೇ ನೆರವಾಗುವುದು, ಕರ್ತವ್ಯ ಕರ್ಮಗಳನ್ನ ಬಿಟ್ಟುಬಿಟ್ರೆ ಏನಾಗ್ತದೆ? ಪಿತೃದೇವತೆಗಳು ಕೋಪಿಷ್ಠರಾಗ್ತಾರೆ. ಇದು ಶ್ರಾದ್ದ ಮಾಡಿದರೆ ಒಂದೇ ಪಿತೃದೇವತೆಗಳು ಸಂತುಷ್ಟ ಆಗೋದಲ್ಲ. ಶ್ರಾದ್ದ ಮಾಡುವುದು ಕರ್ತವ್ಯ ಅಷ್ಟೇ. ಮನುಷ್ಯನಾಗಿ ಋಷಿಗಳು ಹೇಳಿದಂಥ ವಾಂಗ್ಮಯದಲ್ಲಿ ಶ್ರಾದ್ದ ಮಾಡಬೇಕು, ಕರ್ತವ್ಯ. ಅದು ಮಾಡದೇ ಇದ್ರೂ ಕೂಡ ಅವರೇನು ಕೋಪಿಸ್ಕೊಳ್ಳೋದಿಲ್ಲ. ಆದರೆ ಕರ್ತವ್ಯ ಕರ್ಮಗಳನ್ನ ಖಂಡಿತ ಮಾಡಲೇಬೇಕು. ಸೊ ಹೇಗೆ ಜೀವನ ಮಾಡಬೇಕು? ಈಗ ಶ್ರಾದ್ದಾದಿಗಳು ನಾವು ಮಾಡ್ತೇವೆ. ನಮ್ಮ ವೈದಿಕ ವಾಂಗ್ಮಯದ, ಹಿಂದೂ ವೈದಿಕ ವಾಂಗ್ಮಯದಲ್ಲಿ ಶ್ರಾದ್ದಾದಿಗಳಿದೆ, ಬೇರೆ ಎಲ್ಲ ಇಲ್ವಲ್ಲ.
ಬಟ್ ಅವ್ರಿಗೆ ಯಾರಿಗೂ ಪಿತೃದೇವತೆಗಳಿಲ್ವ? ಅವ್ರನ್ನ ಓನ್ಲಿ ಪಿತೃದೇವತೆಗಳಿಗೆ ಓನ್ಲಿ ನಮ್ಮ ಇಂಡಿಯಾದಲ್ಲಿ ಅದು ವೈದಿಕರಿಗೆ ಮಾತ್ರವೇ ಸಂಬಂಧಪಟ್ಟವರ ಅಲ್ಲ, ಇಡೀ ಜಗತ್ತಿಗೆ ಸಂಬಂಧಪಟ್ಟವರು. ಅವರೆಲ್ಲ ಮತ್ತು ನಮ್ಮ ಥರ ಶ್ರಾದ್ದ ಮಾಡೋದಿಲ್ವಲ್ಲ, ಅವ್ರಿಗೆ ಹೆಂಗೆ ಅಂತಂದರೆ ಶ್ರಾದ್ದ ಅಂತಂಬೋದು ನಮ್ಮ ಕಟ್ಟಸಿ, ನಮ್ಮ ಕೃತಜ್ಞತೆ, ಪಿತೃದೇವತೆಗಳಿಗೆ ನಮಗೆ ಅವಕಾಶ ಕೊಟ್ಟಿದ್ದೀಯಾ ಅಂತ ಒಂದು ನಮಸ್ಕಾರ ಮಾಡಿಕೊಳ್ಳೋದು, ಒಂದು ಕೃತಜ್ಞತೆಯಿಂದ ಮಾಡ್ತೀವಿ ನಾವು. ಅಷ್ಟೇ ಆಗಲಿ, ಅದು ಮಾಡೋದ್ರಿಂದನೇ ಕಂಪ್ಲೀಟ್ ಆಗೋದಿಲ್ಲ. ಮಕ್ಕಳ ಜೀವನ ಹೇಗೆ ಮಾಡಬೇಕು, ಸಮಾಜದಲ್ಲಿ ಉದ್ಧಾರ ಆಗುವಂಥ ಮಕ್ಕಳನ್ನು ನಾವು ರೂಪಿಸಿದಾಗ ಆವಾಗ ಪಿತೃಋಣದಿಂದ ವಿಮುಕ್ತರಾಗ್ತೇವೆ. ಸೊ ಹಾಗೆ ಈ 3 ಬರುತ್ತೆ. 1 ಅಂತಂದರೆ ನಾನು, 9 ಅಂತಂದರೆ ಪಿತೃಸ್ಥಾನ ನನ್ನ ತಂದೆ, ಪಂಚಮ 5ನೇ ಮನೆಯಿಂದ ನನ್ನ ಮಗ, ನಾನು, ನನ್ನ ಮಗ, ನನ್ನ ತಂದೆ. ಸೊ 1ರಿಂದ 5ಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ 5ರಿಂದ 9ಗೂ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ, 9ರಿಂದ 1ಗೂ ಕೂಡ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಸೊ 1 to 5 ಡಿಫ್ರೆನ್ಸ್ 5, 5 to 9 ಇನ್ಕ್ಲೂಡಿಂಗ್ 5 ತೊಗೊಳ್ರೆ 5, 6, 7, 8, 9 5 ಡಿಫ್ರೆನ್ಸ್. 9ಇಂದ 1 ತೊಗೊಳ್ಳಿ, ಅದು ಕೂಡ ಡಿಸ್ಟೆನ್ಸ್ 5, 9, 10, 11, 12, 1, 12 ರಾಶಿ 12 ಆದಮೇಲೆ ನೆಕ್ಸ್ಟ್ 1. ಸೊ ಹಾಗಾಗಿ ಇದನ್ನು ತ್ರಿಕೋಣ ಅಂತ ಕರಿತೇವೆ. ಸೊ ತ್ರಿಕೋಣ ಸ್ಥಾನಗಳ ಬಲವಾಗಿದ್ದರೆ ಸತ್ಸಂತಾನ ಆಗತ್ತೆ, ಆದರೂ ಬಲಹೀನವಾದರೂ ಕೂಡ ಸಂತಾನ ಅಂತೂ ಆಗ್ತದೆ. ಸೊ ಸಂತಾನದ ಮುಖ್ಯ ಲಕ್ಷ್ಯವಲ್ಲ, ಸತ್ಸಂತಾನದ ಮುಖ್ಯ ಲಕ್ಷ್ಯವೇ ಮುಖ್ಯ, ನಮಗೆ ಇಲ್ಲಿ ಶಾಸ್ತ್ರ ಹೇಳ್ತದೆ. ನೆಕ್ಸ್ಟ್ ತಂದೆ ತಾಯಿಗಳ ಜಾತಕ ಕೂಡ ರೋಲ್ ಪ್ಲೇ ಮಾಡುತ್ತೆ. ಮಕ್ಕಳು ಚೆನ್ನಾಗಿರಬೇಕು ಅಂತಂದರೆ, ಈಗ ನೋಡಿ, ಒಳ್ಳೆ ಹೆಂಡತಿ ಬರಬೇಕಂದ್ರೆ ಗಂಡ ಮಾಡಿಕೊಂಡ ಪುಣ್ಯ, ಒಳ್ಳೆ ಗಂಡು ಸಿಗಬೇಕಾದ್ರೆ ಹೆಣ್ಣು ಮಾಡಿಕೊಂಡ ಪುಣ್ಯ, ಇವರಿಬ್ಬರಿಗೂ ಒಳ್ಳೆ ಮಕ್ಕಳಾಗಬೇಕಾದ್ರೆ ತಂದೆ ತಾಯಿಗಳು ಮಾಡಿಕೊಂಡ ಪುಣ್ಯ. ಇಬ್ಬರ ಜಾತಕದಲ್ಲಿ ಪಂಚಮಸ್ಥಾನ ಚೆನ್ನಾಗಿದ್ರೇ ಸತ್ಸಂತಾನ ಆಗ್ತದೆ. ಸೊ ತಂದೆ ತಾಯಿಗಳ ಜಾತಕ ಇನ್ಫ್ಲೂಯೆನ್ಸ್ ಆಗ್ತದೆ. ಪ್ಲಸ್ ವಂಶವೃದ್ಧಿ ಆಗೋದು ಕೂಡ ಅಷ್ಟೇ, 9ನೇ ಮನೆ ಚೆನ್ನಾಗಿರಬೇಕು. ಈಗ ನನ್ನ ತಂದೆ ಚೆನ್ನಾಗಿದ್ದರೆ ನಾನು ನನ್ನ ತಂದೆ ಹೇಳಿದ ಮಾತು ಕೇಳ್ತೇನೆ, ನಾನು ನನ್ನ ತಂದೆ ಹೇಳಿದ ಮಾತು ಕೇಳಿದ್ರೆ ನನ್ನ ಮಗ ನನ್ನ ಮಾತು ಕೇಳ್ತಾನೆ. ಇದೆಲ್ಲ ಕೂಡ ಒಂದು ಚೈನ್ ರಿಯಾಕ್ಷನ್ ಇದ್ದಾಗ, ನಾನು ನನ್ನ ತಂದೆಗೆ ಗೌರವ ಕೊಟ್ಟಿಲ್ಲ ಅಂದರೆ ನನ್ನ ಮಗ ನನಗೂ ಗೌರವ ಕೊಡಲ್ಲ. ಇದು ಪ್ರಾಕ್ಟಿಕಲ್ ನಡೆಯುವಂಥ ಘಟನೆಗಳೇ. ಸೊ ಹಾಗಾಗಿ ತಂದೆ ತಾಯಿಗಳ ಜಾತಕ ಚೆನ್ನಾಗಿರಬೇಕು ಅಂದ್ರೇನು, ಅವರ ಜಾತಕದಲ್ಲಿ ಕೂಡ ತ್ರಿಕೋಣ ಸ್ಥಾನಗಳು ಬಲವಾಗಿರಬೇಕು. ಕೇವಲ ಪಂಚಮ ಸ್ಥಾನ ಒಂದೇ ರೋಲ್ ಪ್ಲೇ ಮಾಡಲ್ಲ, ತ್ರಿಕೋಣ ಸ್ಥಾನಗಳು 3 ರೋಲ್ ಪ್ಲೇ ಮಾಡ್ತದೆ. ನೆಕ್ಸ್ಟ್ ಪಿತೃದೋಷಗಳು. ಸೊ ಪಿತೃದೋಷಗಳು ಕೂಡ ರೋಲ್ ಪ್ಲೇ ಮಾಡುತ್ತೆ. ಸೊ ನಾವು ವಿವಾಹ ವಿಚಾರದಲ್ಲಿ ಸರ್ಪದೋಷ ಅಂತ ನೋಡಿದ್ವಿ. ಸರ್ಪದೋಷ ಅಂದ್ರೂ ಒಂದು ರಕವಾಗಿ ಪಿತೃದೋಷ ಇದ್ದಂಗೆ. ಕಾಂಬಿನೇಷನ್ ನಿಮಗೆ ಬೇರೆ ಕಾಣ್ಬೋದು, ಬಟ್ ಆ ಸಿಂಪ್ಟಮ್ಸ್, 2 ಸಿಂಪ್ಟಮ್ಸ್ ಅನಾಲಿಸಿಸ್ ಒಂದೇ ಥರನೇ ಇರುತ್ತೆ. ಸೊ ಪಿತೃದೋಷ ಅಂತಂದರೆ ಏನು, ಸರ್ಪದೋಷ ಅಂತಂದರೆ ಏನು? ಸೊ ಜಾತಕದಲ್ಲಿ ಕುಜ ರಾಹು ಜೊತೆ ಸೇರಿದರೆ ಆವಾಗ ಸರ್ಪದೋಷ ಆಗ್ತದೆ. ಸೊ ಯಾವಾಗ ಸೇರ್ತಾರೆ, ಮನೆಯಲ್ಲಿ ಯಾವಾಗೂ ಕೂಡ ಒಂದು ನೆಗೆಟಿವ್ ಎನ್ವೈರ್ಮೆಂಟ್ ಇರೋದು, ತಂದೆ ತಾಯಿಗಳು ಒಬ್ಬರನ್ನೊಬ್ಬರು ಜಗಳಾಡಿಕೊಳ್ಳೋದು, ಬೈಕೊಳ್ಳೋದು, ಇದೆಲ್ಲ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಪಿತೃದೋಷ ಅಂತ ಕರೀತಾರೆ. ಇದಕ್ಕೆ ಜಾತಕದ ಕಾಂಬಿನೇಷನ್ಸ್ ಏನು ಬೇಕಾಗಿಲ್ಲ ನೋಡು. ಮನೆಯಲ್ಲಿ ಸ್ವಲ್ಪ ಕೂಡ ಶಾಂತಿ ಇಲ್ಲದೆ ಗಂಡ ಹೆಂಡತಿ ಜಗಳಾಡ್ಕೊಳ್ತಾ ಇದ್ದಾರೆ, ಅಪ್ಪ ಅಮ್ಮ ಜಗಳಾಡ್ಕೊಳ್ತಾ ಇದ್ದಾರೆ, ನೆಮ್ಮದಿ ಇಲ್ಲ, ಈ ಥರ ಸಿಂಪ್ಟಮ್ಸ್ ಇದ್ದರೆ ಪಿತೃದೋಷ ಅಂತ ಕರಿತೇವೆ. ಸೊ ತಂದೆ ತಾಯಿ ಯಾಕೆ ಜಗಳಾಡ್ಕೊಳ್ತಾರೆ? ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಆಗ್ತದೆ? ಜಾತಕದಲ್ಲಿ ಕುಜನ ರೋಲು, ರಾಹು ರೋಲು ಪ್ರಾಬಲ್ಯ ಜಾಸ್ತಿ ಇದ್ದಾಗ ಆಬ್ವಿಯಸ್ಲಿ ಅವರಿಗೆ ದೋಷ ಅಂತಂಬೋದಿರುತ್ತೆ. ಈಗ ಜಗಳಾಡಿಕೊಳ್ಳಬಾರದು ಅಂತ ಯಾರು ಹೇಳಬೇಕು? ಅವರ ತಂದೆ ಹೇಳಬೇಕು. ತಂದೆ ತಾಯಿಗಳು ಈ ಥರ ಜಗಳಾಡಬಾರ್ದು, ಈ ಥರ ಇರಬಾರ್ದು, ಈ ಥರ ಸಂಸ್ಕಾರವಂತವಾಗಿರಬೇಕು ಅಂತ ತಂದೆ ಹೇಳಬೇಕು. ಸೊ ತಂದೆ ಹೇಳಿಲ್ಲದ್ದರಿಂದ ಆ ಥರ ಜಗಳ ಶುರುವಾಗ್ತದೆ. ತಂದೆ ಆ ರೀತಿ ನಡ್ಕೊಂಡಾಗ ಮಗ ಆ ರೀತಿ ನಡ್ಕೊಳ್ಳಲ್ಲ. ಸೊ ಏನಾಗುತ್ತೆ, ಆಬ್ವಿಯಸ್ಲಿ ಪಿತೃದೋಷ ಕೂಡ ಬರುತ್ತೆ. ಯಾಕೆಂದರೆ ಒಬ್ಬ ತಂದೆ ತಾಯಿ, ಒಬ್ಬ ಮಗನಾದವನು ಸರಿಯಾಗಿಲ್ಲ ಅಂತಂದರೆ ಅವ್ರ ತಂದೆ ತಾಯಿ ಇನ್ಫ್ಲುಯೆನ್ಸ್ ಇರುತ್ತೆ. ಮನೆಗೆ ತಂದೆ ತಾಯಿ ಯಾವಾಗೂ ಜಗಳಾಡ್ಕೊಳ್ತಾ ಇದ್ದರೆ ಮಕ್ಕಳು ಕೂಡ ಆಬ್ವಿಯಸ್ಲಿ ಇದು ರೊಟೀನ್ ಏನು, ಇದನ್ನೇ ಅವರು ಹಿಂಬಾಲಿಸ್ತಾರೆ. ಒಳ್ಳೆಯ ವಿಚಾರಕ್ಕಿಂತಲೂ ಮಕ್ಕಳು ಕೆಟ್ಟ ವಿಚಾರವನ್ನೇ ಫಾಲೋ ಆಗೋದು ಜಾಸ್ತಿ. ತಂದೆ ತಾಯಿಯಲ್ಲಿರುವಂಥ ಒಳ್ಳೆಯ ವಿಚಾರವನ್ನು ಅವನು ಹಿಡಿಸ್ಕೊಳ್ಳಲ್ಲ. ತಂದೆ ತುಂಬ ಚೆನ್ನಾಗಿ ಓದಿರ್ತಾನೆ, ಆ ತಂದೆ ಚೆನ್ನಾಗಿ ಓದಿದ್ದಾನೆ ನಾನು ಓದಬೇಕು ಅಂತ ಅಂಬೋದೇನಿರಲ್ಲ. ತಂದೆ ಸಿಗರೇಟ್ ಕುಡಿದ್ರೆ ನಾನು ಕುಡಬೇಕು ಅಂತ ಮಗನಿಗೆ ಅನಿಸುತ್ತೆ.
ಕೆಟ್ಟ ವಿಚಾರವನ್ನು ಮಕ್ಕಳು ಬೇಗ ಇಂಪೋರ್ಟ್ ಮಾಡಿಕೊಂಡು ಆಚರಣೆಗಿಡ್ತಾರೆ. ಸೊ ಹಾಗಾಗಿ ಮನೆಯೆಲ್ಲ ನೆಗೆಟಿವ್ ವಾತಾವರಣ ಎಲ್ಲಿ ಸೃಷ್ಟಿ ಆಗುತ್ತೋ ಆ ವಂಶ ಎಲ್ಲ ಕೂಡ ಹಾಗೆ ವೃದ್ಧಿ ಆಗ್ತಾ ಹೋಗ್ತದೆ, ಆ ನೆಗೆಟಿವ್ ಎನ್ವೈರ್ಮೆಂಟ್. ಅದಕ್ಕೆ ಸರ್ಪದೋಷ, ಪಿತೃದೋಷ ಇದು ವಂಶ ಪಾರಂಪರ್ಯವಾಗಿ ಬರುತ್ತೆ. ಯಾಕೆ ಬರುತ್ತೆ ಅಂತಂದರೆ 159 ಇದು 3 ಎಫೆಕ್ಟ್ ಆಯ್ತು ಅಂದ್ಕೊಳ್ಳಿ, ಎಲ್ಲರಿಗೂ ಮುಂದೆ ವಂಶ ಎಲ್ಲರಿಗೂ ಎಫೆಕ್ಟ್ ಆಗ್ತದೆ. ಒಂದು ಪೀಳಿಗೆಗೆ ದ್ರೋಹ ಮಾಡಿದಂಗೆ ಆಗ್ತದೆ. ನಾವು ಮನೆಯಲ್ಲಿ ಗಲಾಟೆ ಮಾಡಿಕೊಂಡು ಈ ಥರ ಜೀವನ ಮಾಡಬೇಕು, ಆ ಥರ ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ಜನ್ರೇಷನ್ಗೆ ದ್ರೋಹ ಮಾಡಿದಂಗೆ ಆಗ್ತದೆ. ಯಾಕೆಂದರೆ ಅವರಿಗೆ ಒಳ್ಳೆತನವಾಗಿರಬೇಕು ಅಂತ ಗೊತ್ತಾಗಲಂಥ ಸ್ಥಿತಿಯಲ್ಲಿ ನಾವು ನಡ್ಕೊಳ್ತಾ ಇದ್ದೇವೆ. ಇದನ್ನು ಪಿತೃದೋಷ ಅಂತ ಕರಿತೇವೆ. ಸೊ ಶ್ರಾದ್ದಾದಿಗಳು ನಿಂದಿರಿಸೋದ್ರಿಂದ ಅಲ್ಲ, ಮನೆಯಲ್ಲಿ ಈ ಯಾವಾಗೂ ಕೂಡ ಪಾಸಿಟಿವ್ ಎನ್ವೈರ್ಮೆಂಟ್ ಇರಬೇಕು. ಹಾಗಿರಬೇಕು ಅಂತಲೇ ಮನೆಯಲ್ಲಿ ನಿತ್ಯ ಯಜ್ಞ, ದಾನ, ತಪಸ್ಸುಗಳೆಲ್ಲ ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರು. ಅದರಿಂದ ಪಿತೃದೇವತೆಗಳು ಸಂತುಷ್ಟರಾಗ್ತಾಯಿದ್ರು. ಪಿತೃದೇವತೆಗಳು ಅಂತಂದರೆ ನಮ್ಮ ವಂಶಜರು ಕಾಲವಾದವರು ಅಂತಲ್ಲ. ವಸು, ರುದ್ರ, ಆದಿತ್ಯ ಅಂತ 100 ಜನ ದೇವತೆಗಳು, ಕರ್ಮಜ ದೇವತೆಗಳ ಪಿತೃದೇವತೆಗಳಂತ ಕರಿತೇವೆ. ಇವರು ನಮ್ಮ ವಂಶವನ್ನು ಬೆಳಿಲಿಕ್ಕೆ ಬೇಕಾದಂಥ ಎಲ್ಲ ವಿಷಯಗಳನ್ನು ಇವರೇ ನೋಡಿಕೊಳ್ತಾರೆ, ಪಿತೃದೇವತೆಗಳು. ಸೊ ಹಾಗಾಗಿ ಜಾತಕದಲ್ಲಿ ಏನಾದರೂ ಪಿತೃದೋಷಗಳಿದ್ರೂ ಕೂಡ ಸಂತಾನವನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ನೆಕ್ಸ್ಟ್ ಸಂತಾನ ಸ್ಥಾನ ಅಂತಂದರೆ ಆರೋಗ್ಯ. ಸೊ ಇಲ್ಲಿ ಆರೋಗ್ಯ ಬೇಕು. ಆರೋಗ್ಯ ಯಾವ ವಿಚಾರದಲ್ಲಿ? ಸಂತಾನಕ್ಕೆ ಬೇಕಾದಂಥ ಆರೋಗ್ಯ. ಹೆಣ್ಣು ಅಥವಾ ಗಂಡು ಆರೋಗ್ಯವಂತವಾಗಿರಬೇಕು. ಹೆಣ್ಣಿಗೆ ಆರೋಗ್ಯವಂತವಾದ ಶರೀರ, ಗಂಡಿಗೆ ಆರೋಗ್ಯವಂತವಾದಂಥ ಮನಸ್ಸು ಇದ್ರೇ ನಿಮಗಿಲ್ಲಿ ಸಂತಾನ ಅಂತಂಬೋದು ಬಲ ಆಗ್ತದೆ. ಇದು ಎರಡೂ ಇಲ್ಲ ಅಂತಂದರೆ ಸಂತಾನ ಡಿಲೇ ಆಗ್ತದೆ. ಹೆಣ್ಣು ಮಕ್ಕಳಿಗೆ ಮಾತ್ರ ಆರೋಗ್ಯ ನೋಡಿಕೊಳ್ಳೋದಲ್ಲ, ಗಂಡು ಮಕ್ಕಳ ಮನಸ್ಸಿನ ಮೇಲೆ ಡಿಪೆಂಡ್ ಆಗ್ತದೆ, ಅವರ ಆ್ಯಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಅದನ್ನು ಮುಂದಿನ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಸಂತಾನಕಾರಕ ಯಾರು? ಗುರು. ಸಂತಾನಕಾರಕದ ಮೇಲೆ ಕೂಡ ಆಧಾರ ಪಡ್ತದೆ. ಯಾಕೆಂತಂದರೆ ಮಗ ಇದ್ದಾನೆ, ಆದರೆ ತಂದೆಗೂ ಮಗಗೂ ರಿಲೇಷನ್ಶಿಪ್ಪು, ಒಂದು ಸೆಳೆತ, ಒಂದು ವಾತ್ಸಲ್ಯ ಅಂತಂಬ ಪ್ರೀತಿ ಇಲ್ಲದೇ ಇದ್ದರೆ ಅದು ಕೂಡ ನೆಕ್ಸ್ಟ್ ಬರ್ತಿಗೆ ಇನ್ಫ್ಲುಯೆನ್ಸ್ ಆಗ್ತದೆ. ಈ ಜನ್ಮದಲ್ಲಿ ನಾನು ನನ್ನ ಮಗನ ಜೊತೆ ಸರಿಯಾಗಿ ಇರಲಿಲ್ಲ, ಅಥವಾ ನಾನು ನನ್ನ ತಂದೆ ಜೊತೆ ಸರಿಯಾಗಿ ನಾನು ವ್ಯವಹಾರವನ್ನು ನಡೆಸಲಿಲ್ಲ, ಪ್ರೀತಿ ವಾತ್ಸಲ್ಯವನ್ನು, ಭಕ್ತಿ ಗೌರವಗಳನ್ನು ಪ್ರದರ್ಶನ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಬರ್ತೀಗ ಅದು ನನ್ನ ಪಂಚಮ ಸ್ಥಾನದ ಮೇಲೆ ಎಫೆಕ್ಟ್ ಆಗ್ತದೆ. ಹಾಗೆ ಹಿಂದಿನ ಜನ್ಮದಲ್ಲಿ ಒಂದು ಮಗನಾಗಿ, ಒಂದು ತಂದೆನಾಗಿ ನಾನು ರೋಲ್ ಸರಿಯಾಗಿ ಪ್ಲೇ ಮಾಡಿಲ್ಲ ಅಂತಂದರೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯ ಸಿಗುವುದು ಕಷ್ಟ. ಸೊ ಅದಕ್ಕೆ ಹಿಂದಿನ ಜನ್ಮ ಸಂತಾನಕಾರಕ ಗುರುಗ್ರಹ ಬಲವಾಗಿರಬೇಕು. ಅಂದರೆ ಸಂಸ್ಕಾರ ಇರಬೇಕು. ಗುರು ಸಂಸ್ಕಾರಕ್ಕೆ ಕೂಡ ಗುರುವೇ ಕಾರಣ. ಯಾವ ಮಗುವಿಗೆ ಸಂಸ್ಕಾರ ಇದೆ ಅಂದರೆ ಅವರ ಅಪ್ಪಗೆ ಸಂಸ್ಕಾರ ಇದ್ದಂಗೆ. ಯಾಕಂದರೆ ಸಂಸ್ಕಾರ ಇದ್ದವನನ್ನು ಭಗವಂತ ಸಂಸ್ಕಾರ ಇದ್ದವನಿಗೆ ಹುಟ್ಟಿಸ್ತಾನೆ, ಯಾಕಂದರೆ ಬೆಳಿಬೇಕಲ್ವ. ಸೊ ಹಾಗಾಗಿ ಸಂತಾನಕಾರಕ ಬಲವಾಗಿರಬೇಕು. ನೆಕ್ಸ್ಟು ಸಂತಾನ ಅಧಿಪತಿ ಬಲವಾಗಿರಬೇಕು. ಅಂದರೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು, ಕರ್ತವ್ಯ ಕರ್ಮಗಳನ್ನು ಮಾಡಬೇಕು. ಕೇವಲ ನನ್ನ ಸ್ವಾರ್ಥಕ್ಕೋಸ್ಕರ ನನಗೆ ಬೇಕಾದ ವಿಚಾರದಲ್ಲಿ ಮಾತ್ರ ನಾನು ಪೂಜೆ ಪುರಸ್ಕಾರ ಕರ್ಮಗಳಲ್ಲಿ ತೊಡಗುವುದು, ನನಗೆ ಸಂಬಂಧ ಇಲ್ಲದ ವಿಚಾರದಲ್ಲಿ ಕರ್ತವ್ಯ ಕರ್ಮಗಳನ್ನು ಕೂಡ ನಾವು ತ್ಯಜಿಸೋದು, ಹೀಗೆ ಮಾಡಿದರೆ ಪಂಚಮ ಸ್ಥಾನಕ್ಕೆ ಬೇಕಾದ ಪುಣ್ಯ ಸಿಗುವುದಿಲ್ಲ. ಇದು ಹೇಗೆ ಅಂತಂದರೆ ಇದು ಒಂದು ವೇಳೆ ನಮಗೆ ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟ ಪುಣ್ಯ ಕಡಿಮೆ ಆದರೆ ಅಂದರೆ ತಂದುಕೊಳ್ಬೋದು. ಈಗ ಕೆಲವು ಜನಕ್ಕೆ ನೋಡಿ, ಮದುವೆ ಆದ ಒಂದು ವರ್ಷಕ್ಕೆ ಮಕ್ಕಳಾಗ್ತವೆ, ಕೆಲವರಿಗೆ 2 ವರ್ಷದಲ್ಲಿ ಮಕ್ಕಳಾಗ್ತವೆ, ಕೆಲವರಿಗೆ 3 ವರ್ಷ, ಕೆಲವರಿಗೆ ಮಕ್ಕಳೇ ಆಗೋದಿಲ್ಲ, 6 ವರ್ಷಕ್ಕೆ ಮಕ್ಕಳಾದವರು ಇದ್ದಾರೆ, 10 ವರ್ಷಕ್ಕೆ ಮಕ್ಕಳಾದವರು ಇದ್ದಾರೆ. ಸೊ ಟೈಮ್ ತಗೊಳುತ್ತೆ. ಸೊ ಆ ಸಂತಾನಕ್ಕೆ ಬೇಕಾದ ಪುಣ್ಯವನ್ನು ಪಡ್ಕೊಳ್ಳೋಷ್ಟು ದಿನ ಗ್ಯಾಪ್ ತಗೊಳುತ್ತೆ. ಇದಕ್ಕೊಂದು ಎಕ್ಸಾಂಪಲ್, ಲೌಕಿಕವಾದಂಥ ಎಕ್ಸಾಂಪಲ್ ಕೊಡಬೇಕಾದ್ರೆ, ನಾವು ಬೆಳಿಗ್ಗೆದ್ದ ತಕ್ಷಣ ನಂದಿನಿ ಡೈರಿಗೆ ಹೋಗ್ತೇವೆ ಹಾಲು ತರಲಿಕ್ಕಾಗಿ. ಸೊ ನಾ ಏನು ಮಾಡಿದ್ದೀನಿ, ಹೋಗ್ತೀನಿ, ಒಂದು ಹಾಲು ಪ್ಯಾಕೆಟ್ ತೊಗೊಂಡು ಬರಬೇಕು, 20 ರೂಪಾಯಿ ಹಾಲು ಪ್ಯಾಕೆಟ್. ಸೊ ನನ್ನ ಹತ್ರ ಎಷ್ಟಿದೆ? 515 ರೂಪೀಸ್ ಇದೆ. ಹೋಗ್ತೇವೆ, 500 ರೂಪೀಸ್ ಕೊಡ್ತೇವೆ, ಕೊಡಪ್ಪ ಒಂದು ಹಾಲು ಪ್ಯಾಕೆಟ್. ಬೆಳಗ್ಗೆ ಎದ್ದ ತಕ್ಷಣ ಚಿಲ್ಲರೆ ಇಲ್ಲ ನನ್ನ ಹತ್ರ, ಚಿಲ್ಲರೆ ಕೊಡಿ, ಚೇಂಜ್ ಕೊಡಿ, ಒಂದು ಪ್ಯಾಕೆಟಿಗಾದ್ರೆ ಚೇಂಜ್ ಕೊಡಿ ಅಂತ ಕೇಳ್ತಾನೆ. ಚೇಂಜ್ ಇಲ್ಲಪ್ಪ, 15 ರೂಪಾಯೇ ಇದೆ ನನ್ನ ಹತ್ರ ಅಂತ.
ಅವನೇನು ಮಾಡ್ತಾನೆ, 20 ರೂಪಾಯಿ ಪ್ಯಾಕೆಟ್ಗೆ ಇನ್ನೂ 5 ರೂಪೀಸ್ ಅಡಿಷ್ನಲ್ ಬೇಕು. ಅವನೇನು ಮಾಡ್ತಾನೆ, 10 ರೂಪಾಯಿ ಪ್ಯಾಕೆಟ್ ತೊಗೊಂಡೋಗಿ, ಸೊ 10 ರೂಪಾಯಿ 5 ರೂಪಾಯಿ ನೀವೇ ಇಟ್ಕೊಳ್ಳಿ, 10 ರೂಪಾಯಿ ಪ್ಯಾಕೆಟ್ ತೊಗೊಂಡೋಗಿ. ಅದೇ ನಿಮ್ಮ ಹತ್ರ 19 ರೂಪೀಸ್ ಇತ್ತು ಅಂದ್ಕೊಳ್ಳಿ, ಇನ್ನು ಎಷ್ಟು ಬೇಕು, 20 ರೂಪೀಸ್, ಓನ್ಲಿ 1 ರೂಪಿ ಬೇಕು. ಅವನೇನು ಮಾಡ್ತಾನೆ, ನಿಮಗೆ ಮುಖ ಪರಿಚಯ ಇಲ್ಲದ್ರೂ, ನೀವು ಆ ಬೀದಿಗೆ ಬಂದು ಇಷ್ಟವರೆಗೂ ಆ ಏರಿಯಾಲೇ ನಿಮ್ಮನ್ನು ನೋಡಿದ್ರು ಕೂಡ ಪರವಾಗಿಲ್ಲ, ನಾಳೆ ತಂದು ಕೊಡಿ ಅಂತ ಒಂದು ಪ್ಯಾಕೆಟ್ ಕೊಡ್ತಾನೆ. 19 ರೂಪೀಸ್ ತೊಗೋತಾನೆ. 1 ರೂಪಿ ಅವನು ಅಡ್ಜಸ್ಟ್, ಏನು ಅವನಿಗೇನು ಕಷ್ಟ ಆಗಲ್ಲ. 5 ರೂಪೀಸ್ ಲಾಸ್ ಆದರೆ ತುಂಬ ಕಷ್ಟ ಅವನಿಗೆ. ಆದರೆ ಓನ್ಲಿ 19 ರೂಪೀಸ್ ಅಲ್ಲ, ಒಬ್ಬನೇ 1 ರೂಪಿ ಕೊಡಿದ್ರೆ ಏನಾಗ್ತದೆ, ಆ 1 ರೂಪಿನ ಹಾಕ್ಕೊಳ್ತೇನೆ, ಒಂದು ಮಾನವತಾ ಒಳ್ಳೆ ದೃಕ್ಪಥದಿಂದ ಪರವಾಗಿಲ್ಲ ನಾಳೆ ತಂದು ಕೊಡಿ ಅಂತ ಹೇಳ್ತಾನೆ. ಅಸಲು ನಿನ್ನ ಹೆಸರೇನು, ನೀನು ತಂದು ಕೊಡ್ತೀಯಾ, ಇನ್ನೂ ಯಾವ ಎನ್ಕ್ವೈರೀಸು ಇರಲ್ಲ. ಅಸಲು ಕೊಡಬೇಕು ಅಂತಂಬೋ ವಿಚಾರ ಇವನು ಮರ್ತೋಗ್ತಾನೆ. ಅವನಿಗೇನು ನಷ್ಟ ಇಲ್ಲ, 1 ರೂಪಾಯಿ ಹೋಗೋದ್ರಿಂದ ಏನು ನಷ್ಟ ಇಲ್ಲ, ಅದು ಕೊಡ್ತಾನೆ. ಹಾಗೆ ಭಗವಂತನ ಈ ಸಂತಾನ ಭಾಗ್ಯ ವಿಚಾರದಲ್ಲಿ ನಮಗೆ ಬೇಕಾದಷ್ಟು ಪುಣ್ಯಕ್ಕೆ ಸ್ವಲ್ಪ ಪುಣ್ಯ ಎಲ್ಲೋ ಕಡಿಮೆ ಆಗಿತ್ತು ಅಂದ್ಕೊಳ್ಳಿ, ಭಗವಂತ ಸಂತಾನವನ್ನು ಕೊಡ್ತಾನೆ. ಆ ಗ್ಯಾಪನ್ನು ಮತ್ತೆ ನಮ್ಮ ಆಚರಣೆಗಳಿಂದ ಫಿಲ್ ಮಾಡಿಕೊಡ್ತೇವೆ. ಫಿಲ್ ಮಾಡ್ಕೊಳ್ಳೋ ವಿಚಾರದಲ್ಲಿ ಅನಾಹುತಗಳು ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಇರುವಂಥ ಸಂತಾನ ಉಳಿಯುವುದಿಲ್ಲ. ಎಷ್ಟೋ ಕಡೆ ನಾವು ಹಿಂದಿನ ಕಾಲದಲ್ಲಿ ಕೇಳ್ತಾ ಇರ್ತೀವಿ, ಸಂತಾನ ಉಳಿತಾ ಇಲ್ಲ, ಮಗು ಹುಡ್ತದೆ, ಒಂದು 5 ವರ್ಷ ಆದಮೇಲೆ ಸತ್ತೋಗ್ತದೆ, 7 ವರ್ಷ ಆದಮೇಲೆ ಸತ್ತೋಗ್ತದೆ. ಪುಣ್ಯ ಕಡಿಮೆ ಆದರೆ ಹಂಗಾಗ್ತದೆ, ಆಯುಷ್ ಇಲ್ಲದಂಥದ್ದು ಆಗ್ತದೆ. ಇದೆಲ್ಲ ಕೂಡ ಭಗವಂತನ ಒಂದು ದೊಡ್ಡ ಸ್ಟ್ರಕ್ಚರ್ ಇದು. ಅದನ್ನು ಅರ್ಥ ಮಾಡಿಕೊಡೋದು ಸ್ವಲ್ಪ ಕಷ್ಟ, ಬಟ್ ನಮಗೆ ಎಷ್ಟು ಬೇಕೋ ಅಷ್ಟು ಅರ್ಥ ಮಾಡಿಕೊಳ್ಳೋಣ. ಅದೇ ನಿಮಗೆ ಪುಣ್ಯ ತುಂಬ ಕಡಿಮೆ ತಂದ್ಕೊಳ್ಳಿ, ಮಕ್ಕಳು ಡಿಲೇ ಆಗ್ತದೆ, ಅವರು ಮಕ್ಕಳಿಗಾಗಿ ಎಲ್ಲ ತೀರ್ಥಯಾತ್ರೆಗಳು ಮಾಡ್ತಾರೆ, ಎಲ್ಲರೂ ಯಾರು ಏನು ಹೇಳಿದ್ರು ಮಾಡ್ತಾರೆ. ಅದೆಲ್ಲ ಮಾಡಿ ಮಾಡಿ ಪುಣ್ಯ ಅಕ್ಯುಮುಲೇಟ್ ಆಗ್ತದೆ. ಯಾವಾಗ ಪುಣ್ಯ ಅಕ್ಯುಮುಲೇಟ್ ಆಗ್ತದೋ ಮತ್ತೆ ಮಕ್ಕಳಾಗ್ತವೆ. 2 ವರ್ಷ ಆದಮೇಲೆ ಆಗ್ತದೆ, 3 ವರ್ಷ ಆದಮೇಲೆ ಆಗ್ತದೆ, ಕೆಲವರು 5 ವರ್ಷ ಆದಮೇಲೆ ಆಗ್ತದೆ. ಕೆಲವರು ಏನು ಮಾಡ್ತಾರೆ, ಪುಣ್ಯ ಬೇಕು ಬಟ್ ಏನು ಮಾಡ್ತಾರೆ, ಇನ್ನು ಮಕ್ಕಳಾಗಲ್ಲ, ಸುಮ್ಮನೆ ಯಾಕೆ ಪ್ರಯತ್ನ ಮಾಡಬೇಕು, ಎಲ್ಲರೂ ಹೇಳ್ತಾನೆ ಇರ್ತಾರೆ, ಅದೆಲ್ಲ ಮಾಡ್ಕೊಂಡೋದ್ರೆ ಎಲ್ಲ ಆಗ್ತದೆ, ಬಿಟ್ಬಿಡ್ತಾರೆ. ಆ ಸಂತಾನ ಅಲ್ಲಿಗೆ ಸ್ಟಾಪ್ ಆಗ್ತದೆ. ಹಿಂದಿನ ಕಾಲದಲ್ಲಿ ದತ್ತತ ತೊಗೊಳ್ತಿದ್ರು, ದತ್ತ ಸ್ವೀಕಾರ ಮಾಡ್ತಿದ್ರು. ಸೊ ಇವತ್ತು ದತ್ತ ಸ್ವೀಕಾರ ತೊಗೊಳ್ಳೋಕ್ಕೂ ನಾವು ರೆಡಿ ಇಲ್ಲ, ಕೊಳ್ಳಿಕ್ಕೂ ಯಾರೂ ರೆಡಿ ಇರಲ್ಲ. ಸೊ ಇಷ್ಟು ಫ್ಯಾಕ್ಟರ್ಸ್ ನಿಮಗೆ ಸಂತಾನದ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ತ್ರಿಕೋಣ ಸ್ಥಾನಗಳು ಚೆನ್ನಾಗಿರಬೇಕು. ತ್ರಿಕೋಣ ಸ್ಥಾನಗಳು ಚೆನ್ನಾಗಿದೆ ಅಂದರೆ ತಂದೆ ತಾಯಿಗಳ ಜಾತಕವೂ ಚೆನ್ನಾಗಿದ್ದಂಗೆ. ಆಮೇಲೆ ಪಿತೃದೋಷಗಳ ವಿಮುಕ್ತರಾಗಿರಬೇಕು. ಸಂತಾನ ಸ್ಥಾನ ಆರೋಗ್ಯ ಚೆನ್ನಾಗಿರಬೇಕು. ಸಂತಾನಕಾರಕ ಮಕ್ಕಳಿಗೆ ಒಂದು ವಾತ್ಸಲ್ಯ, ಮಕ್ಕಳ ಮೇಲೆ ವಾತ್ಸಲ್ಯ ಚೆನ್ನಾಗಿರ್ಬೇಕಂದ್ರೆ ತಂದೆ ತಾಯಿಗಳ ಮೇಲೆ ವಾತ್ಸಲ್ಯ ಗೌರವ ಇರಬೇಕು. ತಂದೆ ತಾಯಿಗಳು ಹೇಳಿದ ಮಾತು ಕೇಳಿದ್ರೆ ನಮಗೆ ಹೇಳಿದ ಮಾತು ಕೇಳುವಂಥ ಮಕ್ಕಳು ಹುಡ್ತವೆ, ಸತ್ಸಂತಾನ ಆಗ್ತದೆ. ಹಾಗೆ ಪುಣ್ಯ ಇರಬೇಕು. ಪುಣ್ಯ ಯಾವಾಗಿರುತ್ತೆ ಅಂದರೆ, ಈ ಜನ್ಮದಲ್ಲಿ ಒಂದು ತಂದೆಯಾಗಿ ನಾನು ಮಾಡಬೇಕಾದ ಕರ್ತವ್ಯಗಳನ್ನು ನಾವು ಮಾಡಿದೆ, ಸೊ ನನ್ನ ರೋಲ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಜನ್ಮಕ್ಕೆ ಮಕ್ಕಳಿಗೆ ಬೇಕಾದಂಥ ಪುಣ್ಯ ಅಕ್ಯುಮುಲೇಟ್ ಆಗೋಗ್ಬಿಡುತ್ತೆ. ಇಲ್ಲಿ ಮಕ್ಕಳನ್ನು ಬೆಳೆಸುವುದಂತಂದರೆ ಕೇವಲ ಅವ್ರ ಕರ್ತವ್ಯವನ್ನು ಮಾತ್ರವೇ ಮಾಡಬೇಕಾಗ್ತದೆ. ಮಕ್ಕಳನ್ನು ಕರ್ತವ್ಯ ಕೇವಲ ಅಷ್ಟೇ. ಅವರಿಗೆ ಬೇಕಾದಂಥ ಪ್ರಾಪರ್ಟಿಯನ್ನು ಕೂಡ ನಾವೇ ಮಾಡಿಕೊಟ್ರೆ ಏನಾಗ್ತದೆ, ಅವರು ಹೋಗುವಂಥ ನೆಗೆಟಿವ್ ಹಾದಿಗೆ ನಾವೇ ರೋಡ್ ಮ್ಯಾಪ್ ಹಾಕ್ಕೊಟ್ಟಂಗೆ ಆಗ್ತದೆ. ಯಾಕೆಂದರೆ ಅವ್ನು ಮಾಡಬೇಕಾದ್ರೆ ನಾವೇ ಮಾಡಿಬಿಟ್ಟು ಅವನೇನು ಮಾಡಬೇಕು, ವ್ಯಸನಗಳಿಂದ ಒದ್ದಾಡ್ತಾನೆ. ಅವನು ಮಾಡಬೇಕಾದ್ರೆ ಮಾಡೋದೇ ಇಲ್ಲ. ಸೊ ಅವನು ಮಾಡಬೇಕಾದ ಅವ್ನು ಮಾಡಲಿದ್ದರೆ ಅವನು ನೆಕ್ಸ್ಟ್ ಜನ್ರೇಷನ್ ಅವ್ರ ಮಕ್ಕಳಿಗೆ ಅವನೇನು ಹೇಳ್ಕೊಡ್ತಾನೆ. ಈಗ ನಮಗೆ ತಂದೆ ತಾಯಿ ಯಾರು ಏನೂ ಮಾಡಿಲ್ಲ, ನಾವೇ ಚೆನ್ನಾಗಿ ಕಷ್ಟಪಟ್ಟು ನಾವೇ ಸಂಪಾದನೆ ಮಾಡಿಕೊಂಡು ಒಂದು ಒಳ್ಳೆ ಮನೆ ಬಾಗಿಲು ಎಲ್ಲ ಮಾಡಿದ್ದೇವೆ. ನಾವೇನು ಮಾಡ್ತೀವಿ, ಏನೋ ನಮಗೆ ಕಷ್ಟಪಟ್ಟು ದುಡ್ಡಿದ್ದಲ್ವ, ಮಕ್ಕಳನ್ನು ಬೆಳೆಸಿ ಅವರಿಗೆ ಬೇಕಾದಂಥ ಅವ್ರಿಗೆ ಪ್ರಾಪರ್ಟಿಯನ್ನು ಕೂಡ ನಾವೇ ಮಾಡಿ ಇಟ್ಬಿಟ್ಟಿವಿ ಅಂದ್ಕೊಳ್ಳಿ. ಅವನಿನ್ನು ಓದಿ ದೊಡ್ಡ ಕಷ್ಟಪಡೋಷ್ಟು ಅಗತ್ಯ ಇಲ್ಲ. ಈಗ ಇವನೇನೋ ಕಷ್ಟಪಡೋ ಅಗತ್ಯ ಇಲ್ಲ, ತಂದೆ ಏನೋ ಪ್ರಾಪರ್ಟಿ ಕೊಟ್ಬಿಟ್ಟ. ಬಟ್ ನೆಕ್ಸ್ಟ್ ಜನ್ರೇಷನ್ಗೆ ಏನಾಗ್ತದೆ, ಇದೇ ಪ್ರಾಪರ್ಟಿ ಅವ್ನು ಮೇಂಟೈನ್ ಮಾಡ್ಕೊಂಡು ಕೊಡಬೇಕು. ಇದು ಪ್ರಾಪರ್ಟಿ ತುಂಬ ಚೋರರು ಇರ್ತಾರೆ, ಬೆಂಕಿ ತೊಗೊಂಡೋಗುತ್ತೆ, ಕಳ್ಳರು ತೊಗೊಂಡೋಗ್ತಾರೆ, ಗೌರ್ಮೆಂಟ್ ಕಲಿಸ್ಕೊಡ್ತದೆ, ಶತ್ರುಗಳು ಕಲಿಸ್ಕೊಡ್ತಾರೆ, ಇಲ್ಲಂದರೆ ವೇಸ್ಟಾಗಿ ಖರ್ಚು ಮಾಡೋದು ಇರುತ್ತೆ. ಹೀಗಾಯ್ತು ಅಂದ್ಕೊಳ್ಳಿ, ನೆಕ್ಸ್ಟ್ ಜನ್ರೇಷನ್ ದುಡ್ಡು ಹೋಗಲ್ಲ, ಪ್ರಾಪರ್ಟಿ ಹೋಗಲ್ಲ. ಒಂದು ವೇಳೆ ಹೋದರೂ ಕೂಡ ಇವನಿಗೆ ಸಂಸ್ಕಾರ ಕೊಡಲಿಕ್ಕಾಗಲ್ಲ. ಯಾಕಂದರೆ ಇವನೇನು ಕಷ್ಟಪಟ್ಟಿಲ್ವಲ್ಲ, ತಂದೆ ಇದ್ದಂಗೆ ಹೇಗೆ ಜೀವನ ಮಾಡಬೇಕು ಅಂತ ಇವನು ತಿಳ್ಕೊಂಡಿಲ್ಲ, ತಂದೆ ಅದೊಂದು ತಿಳಿಸಿರೋದ್ರೂ ಇಲ್ಲ. ಹಾಗಾಗಿ ನೆಕ್ಸ್ಟ್ ಜನ್ರೇಷನ್ಗೆ ಅದು ಕೊಡೋಕ್ಕಾಗಲ್ಲ. ಒಂದು 2 ತಲೆಮಾರು ಆದಮೇಲೆ ಏನಾಗ್ತದೆ, ಅಸಲು ಇದೊಂದು ಇದೆ ಅಂತ ಇದೊಂದು ಮಾಡಬೇಕು, ಮಕ್ಕಳಿಗೋಸ್ಕರ ನಾವು ಕಷ್ಟಪಡಬೇಕು ಅಂತ ಕೂಡ ಗೊತ್ತಾಗ್ಬಿಡ್ತದೆ. ಅದು ಸಿಂಪ್ಟಮ್ಸೇ ಇರಲ್ಲ, ಬರೀ ಸಂಪಾದನೆ ಮಾಡೋದು ಊಟ ಮಾಡೋದು ಆಗ್ಬಿಡ್ತದೆ.
ಈಗ ಈ ಜನ್ರೇಷನಲ್ಲಿ ಎಷ್ಟೋ ಜನಕ್ಕೆ ಶ್ರಾದ್ದಾದಿಗಳನ್ನು ಅಟ್ಲೀಸ್ಟ್ ನನಗೋಸ್ಕರ ನನ್ನ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನನ್ನ ಬೆಳೆಸಿದ್ದಾರೆ, ನಾವು ಬರ್ತ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡ್ಕೊಳ್ತೇವೆ. ಸೊ ಇವರಿಂದ ಇಷ್ಟೆಲ್ಲ ಅನುಕೂಲ ಆಗಿದೆ. ತಂದೆ ಅವ್ರು ಯಾವ ಲೋಕದಲ್ಲಿದ್ದರೂ ಕೂಡ ಅವರಿಗೆ ಸದ್ಗತಿ ಆಗಲಿ, ಅವ್ರಿಗೆ ಒಳ್ಳೆಯ ಅವಕಾಶ ಕೊಡು, ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವರು ಅಂಥೇಳಿ ಒಂದು ತರ್ಪಣ ಆಗಲಿ, ಒಂದು ಶ್ರಾದ್ದ ಆಗಲಿ ಮಾಡೋ ಮನಸ್ಸಿರಲ್ಲ. ಮಾಡಬೇಕು ಅಂತಂಬೋದೇ ಮರ್ತು ಹೋಗ್ಬಿಡ್ತಾರೆ. ನಂಗೆ ಇನ್ನೊಂದು 2 ತಲೆಮಾರಿಗೆ ಇರೋದೇ ಇಲ್ಲ. ಪಿತೃಪಕ್ಷಗಳು ಇದೆಲ್ಲ ಯಾವುದು ಮಾಡದೇ, ನಾವು ಎಂಟರ್ಟೈನ್ ಮಾಡದೇ ಇದ್ದರೆ ಮುಂದಿನ ಪೀಳಿಗೆ ಗೊತ್ತಾಗೋದೇ ಇಲ್ಲ ಅದು. ಹಾಗಾಗಿ ಮಕ್ಕಳನ್ನು ಬೆಳೆಸಬೇಕಾದ್ರೆ ಕರ್ತವ್ಯ ಕರ್ಮಗಳಿಂದ ಬೆಳೆಸಬೇಕಾದೇ ಹೊತ್ತು ಅವ್ರಿಗೆ ಬೇಕಾದಷ್ಟು ಸಂಪಾದನೆ ನಾವು ಮಾಡೋದಲ್ಲ. ಅವ್ರಿಗೆ ವಿದ್ಯೆಯನ್ನು ಕೊಟ್ಟು ಸಂಪಾದನೆ ಅವನು ಮಾಡಿಕೊಳ್ತಾನೆ. ಆದರೆ ಏನು ಮಾಡ್ರೂ ಸಂಪಾದನೆ ಮಾಡಿಕೊಳ್ಳೋದು ಯಾವುದು? ಸಂಸ್ಕಾರ. ಮಕ್ಕಳು ತಮ್ಮಿಷ್ಟಕ್ಕೆ ತಾವು ಸಂಸ್ಕಾರ ಪಡೆಯೋದಿಲ್ಲ. ಯಾಕೆಂದರೆ ಶಾಲೆಗಳಲ್ಲಿ ಹೇಳೋದಿಲ್ಲ, ಪುಸ್ತಕಗಳಲ್ಲಿ ಸಂಸ್ಕಾರ ಹೇಗೆ ಬೆಳೆಸಬೇಕು ಅಂತ ಇವತ್ತಿನ ಕಾಲ ಇರೋದಿಲ್ಲ, TV ಚಾನಲ್ ತೋರಿಸೋದಿಲ್ಲ. ಸಮಾಜದಲ್ಲಿ ಎಲ್ಲನ ನೋಡಿಸಿದ್ರೆ ಸಮಾಜದಲ್ಲಿ ಈ ಥರ ನಡ್ಕೊಳ್ಳೋರು ಕಡಿಮೆ ಇರ್ತಾರೆ. ಹಾಗಾಗಿ ಅವ್ರಿಗೆ ಸಿಗೋದಿಲ್ಲ. ಅವ್ರಿಗೆ ಸಿಗೋದು ಏಕಮಾತ್ರ ಪ್ಲೇಸ್ ಯಾವುದು ಅಂದರೆ ಮನೆ. ತಂದೆ ತಾಯಿಗಳೇ ಹೇಳ್ಕೊಡ್ಬೇಕಾಗತ್ತೆ, ಅವರೇ ಟೀಚರ್ಸ್. ಬೇರೆ ಇದಕ್ಕೆ ಸಪ್ರೇಟ್ ನಾನು ಗುರುಗಳನ್ನ ಇಡ್ತೀನಿ, ಪ್ರವಚನ ಕೇಳೋಂಗೆ ಮಾಡ್ತೀನಿ ಅಂತಂದರೆ ಸಾಧ್ಯವಿಲ್ಲದ ಕೆಲಸ. ಎಷ್ಟು ಪ್ರವಚನ ಕೇಳಿದ್ರು ಕೂಡ ನಮ್ಮ ಮನೆಗಿದು ಇಲ್ಲ ರೀ, ಈ ಸಂಪ್ರದಾಯ ನಮ್ಮ ಮನೆಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಆ ಥರ ಇಲ್ಲ, ನಮ್ಮ ಮನೆಗೆ ಈ ಆಚಾರ ಬಂದಿಲ್ಲ. ಯಾರನ್ನ ಹೇಳ್ತೀವಿ ಇತ್ತ ಒಳಗೆ ಇಲ್ಲ ರೀ, ನಮ್ಮ ಮನೆಗೆ ಇಲ್ಲವಂತೆ ಆ ಥರ ಮಾಡೋದು ಅಂತ ಹೇಳ್ತಾರೆ. ಸೊ ಇದು ಬೆಳೆದು ಹೋಗ್ತದೆ. ಸೊ ಇದರಿಂದ ಏನಾಗ್ತದೆ? ಮುಂದಿನ ಪೀಳಿಗೆಗೆ ನಷ್ಟ ಆಗ್ತದೆ. ಅದಕ್ಕೆ ಮಕ್ಕಳನ್ನು ಬೆಳೆಸೋದು 15 ಇಯರ್ಸ್ ಪ್ರಾಜೆಕ್ಟ್. ಅದು ಮಿಸ್ ಆಯ್ತು ಅಂದ್ಕೊಳ್ಳಿ, ಲೈಫ್ ಟೈಮ್ ಪ್ರಾಜೆಕ್ಟ್ ಆಗ್ತದೆ. ಲೈಫ್ ಟೈಮ್ ಪ್ರಾಜೆಕ್ಟಲ್ಲಿ ನಮಗೂ ಈ ಜನ್ಮದಲ್ಲೂ ತೊಂದರೆ ಆಗ್ತದೆ, ಬರೋ ಜನ್ಮದಲ್ಲಿ ಕೂಡ ಏನಾಗ್ತದೆ? ಒಂದು ತಂದೆಯಾಗಿ ನನ್ನ ಕರ್ತವ್ಯವನ್ನು ಮಾಡದಿದ್ದರಿಂದ ನನ್ನ ನೆಕ್ಸ್ಟ್ ಬರ್ತಲ್ಲ ಹುಟ್ಟೋ ಕಾಲಕ್ಕೆ ನನ್ನ ನವಮ ಸ್ಥಾನ ಪಂಚಮ ಸ್ಥಾನ ಎರಡೂ ಕೆಟ್ಟು ಹೋಗಿರ್ತದೆ. ಸೊ ಅದಕ್ಕಾಗಿ ಬರೋ ಜನ್ಮದಲ್ಲಿ ಯಾಕಂದರೆ ಇದು ತ್ರಿಕೋಣ ಸ್ಥಾನ ಆದ ಕಾರಣ ನಾವು ಮಕ್ಕಳಾಗೂ ರೋಲ್ ಪ್ಲೇ ಮಾಡ್ತೇವೆ, ತಂದೆಯಾಗೂ ರೋಲ್ ಪ್ಲೇ ಮಾಡ್ತೇವೆ, ಒಂದು ಏಜಲ್ಲಿ ತಾತನಾಗೂ ರೋಲ್ ಪ್ಲೇ ಮಾಡಬೇಕಾಗ್ತದೆ ಒಂದೇ ಜನ್ಮದಲ್ಲಿ. ಇದು ಸೈಕಲ್, ಇದು ಹೋಗ್ತಾ ಇರುತ್ತೆ. ಹಾಗಾಗಿ ತ್ರಿಕೋಣ ಸ್ಥಾನಗಳು ತುಂಬ ಇಂಪಾರ್ಟೆಂಟ್. ಕೇಂದ್ರ ಸ್ಥಾನಗಳಾದರೆ ಈ ಜನ್ಮದಲ್ಲಿ ಆ ಪುಣ್ಯ ಅನುಭವಿಸ್ಬಿಟ್ಟಿವಿ, ಪಾಪ ಅನುಭವಿಸ್ಬಿಟ್ಟಿವಿ ಅಂದರೆ ಆಗೋಯ್ತು, ಇನ್ನು ಬರೋ ಜನ್ಮಕ್ಕೆ ಏನು ತೊಂದರೆ ಇಲ್ಲ. ಬಟ್ ತ್ರಿಕೋಣ ಸ್ಥಾನಗಳು ಹಾಗಲ್ಲ, ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ. ತ್ರಿಕೋಣ ಸ್ಥಾನಗಳಲ್ಲಿರುವಂಥ ಪುಣ್ಯ ಆಗಲಿ ಪಾಪ ಆಗಲಿ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದು ತುಂಬ ಎಚ್ಚರ ವಹಿಸಬೇಕಾದಂಥ ಸ್ಥಾನ. ನೆಕ್ಸ್ಟ್ ಸಂತಾನ ಸ್ಥಾನಕ್ಕೆ ಬರೋಣ. ಸಂತಾನ ವಿಚಾರಕ್ಕೆ ಬಂದರೆ ಜಾತಕದಲ್ಲಿ ಹೇಗೆ ನೋಡಬೇಕು? ಸೊ ನಾವು ಹಿಂದಿನ ಪಾಠಗಳಲ್ಲಿ ನೋಡಿದಂಗೆ ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲ, ಇಲ್ಲಿ ಕೂಡ ಅವುಗಳನ್ನೇ ನೋಡ್ತೇವೆ. ಸಂತಾನ ಸ್ಥಾನಬಲ, ಸಂತಾನ ಸ್ಥಾನ ಏನು ಸೂಚನೆ ಮಾಡುತ್ತೆ ಅಂತಂದರೆ, ಹೆಣ್ಣು ಮಕ್ಕಳ ಜಾತಕದಲ್ಲಿ ಸಂತಾನ ಸ್ಥಾನ ಮಕ್ಕಳ ಹುಟ್ಟಲಿಕ್ಕೆ ಬೇಕಾದಂಥ ಆರೋಗ್ಯ, ಶರೀರ ನಿರ್ಮಾಣ ಇವೆಲ್ಲ ಕೂಡ ಪಂಚಮ ಸ್ಥಾನದಲ್ಲೇ ನೋಡ್ತೇವೆ. ಸೊ ಏನಾದರೂ ಮಿಸ್ಕ್ಯಾರೇಜ್ ಆಗೋದಾಗಲಿ, ಸೊ ಮಕ್ಕಳಾಗಿಲ್ಲ ಅಂತಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಏನಾದರೂ ತೊಂದರೆ ಇದೆಯಾ ಅಂತಂಬೋದಾಗಲಿ ಎಲ್ಲ ಪಂಚಮ ಸ್ಥಾನದಿಂದ ನೋಡ್ತೇವೆ. ಮತ್ತು ಗಂಡು ಮಕ್ಕಳ ಜಾತಕದಲ್ಲಿ ಪಂಚಮ ಸ್ಥಾನ ಏನು ಸೂಚನೆ ಮಾಡುತ್ತೆ ಅಂತಂದರೆ, ಮಗುವಿಗೆ ತಾಯಿಯಿಂದ ಆರೋಗ್ಯ ವೃದ್ಧಿ ಆಗ್ತದೆ. ಒಂದು ಶರೀರ, ಮಾಂಸ, ಈ ಶರೀರ, ಬೋನ್ಸು ಇದೆಲ್ಲ ವೃದ್ಧಿ ಆಗೋದು ತಾಯಿಯಿಂದ. ತಂದೆಯಿಂದ ಏನು ವೃದ್ಧಿ ಆಗ್ತದೆ ಅಂತಂದರೆ ಮನಸ್ಸು, ಬುದ್ಧಿ, ಸ್ವಭಾವ, ಆ್ಯಟಿಟ್ಯೂಡು ಇದೆಲ್ಲ ಕೂಡ ತಂದೆಯಿಂದ ಇಂಪೋರ್ಟ್ ಆಗುತ್ತೆ. ಸೊ ಪಂಚಮ ಸ್ಥಾನ ಹುಡುಗನ ಜಾತಕದಲ್ಲಿ ಪಂಚಮ ಸ್ಥಾನವನ್ನು ನಾವು ನೋಡೋ ವಿಚಾರ ಏನಂತಂದರೆ, ತಂದೆಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ಮನಸ್ಸು ಎಲ್ಲ ಇದ್ದರೆ ಆ ಮಗುಗೆ ಇಂಪೋರ್ಟ್ ಆಗುತ್ತೆ. ಅದು ಹೆಣ್ಣು ಮಗಾಗಲಿ ಗಂಡು ಮಗಾಗಲಿ ತಂದೆ ಆ್ಯಟಿಟ್ಯೂಡೇ ಇಂಪೋರ್ಟ್ ಆಗುತ್ತೆ. ಕೆಲವಿನ ಸಿಮಿಲಾರಿಟೀಸ್ ತಾಯಿ ಮಾಡ್ದಂಗೆ ನಮಗೆ ಅನಿಸಿಕೆ ಇರ್ಬೋದು, ಆದರೆ ಸ್ವಭಾವ ಆಗಲಿ, ಒಳ್ಳೆತನ, ಕೆಟ್ಟತನ ಇದೆಲ್ಲ ಕೂಡ ತಂದೆ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ತಂದೆ ಜಾತಕದಲ್ಲಿ ಪಂಚಮ ಸ್ಥಾನ ಚೆನ್ನಾಗಿತ್ತು ಅಂದರೆ ಮಗುವಿಗೆ ಒಳ್ಳೆ ಮನಸ್ಸು, ಒಳ್ಳೆ ಕೈಂಡ್ನೆಸ್ ಇರುವಂಥ ಬುದ್ಧಿ ಇದೆಲ್ಲ ಬರುತ್ತೆ. ಸೊ ತಾಯಿ ಜಾತಕದಲ್ಲಿ ಪಂಚಮ ಸ್ಥಾನದಿಂದ ಶಾರೀರಿಕ ನಿರ್ಮಾಣ, ತಂದೆಯ ಜಾತಕದ ಪಂಚಮ ಸ್ಥಾನದಿಂದ ಮಾನಸಿಕ ನಿರ್ಮಾಣ ವೃದ್ಧಿಯಾಗ್ತದೆ. ಅದಕ್ಕೆ ನೋಡಿ, ತಾಯಿಗೆ ಆರೋಗ್ಯ ಸರಿ ಇಲ್ಲದೇ ಇದ್ರೂ, ತಂದೆಗೆ ಮನಸ್ಸು ಸರಿ ಇಲ್ಲದೇ ಇಲ್ಲದ್ರೂ ಅವು ಅಂತಹ ಮನೆಗಳಲ್ಲಿ ಬೇಗ ಸಂತಾನ ಆಗೋದಿಲ್ಲ.
ಹೇಳ್ತಾರೆ ಭಾಳ ಜನ, ಆಚಾರ ಎಷ್ಟೋ ಜನ ಡಾಕ್ಟರ್ಸ್ ತೋರಿಸಿದ್ದೀವಿ ಆಚಾರ ಏನೂ ಪ್ರಾಬ್ಲಮ್ ಇಲ್ಲ ಅಂತಾರೆ, ಅಥವಾ ಏನೋ ಹೇಳ್ತಾರೆ, ಇದನ್ನು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಕೋರ್ಸ್ ಕೊಟ್ಟಿದ್ದಾರೆ, ಅದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಇಂಟರ್ ಕೋರ್ಸ್ ನಡೆಯೋ ಕಾಲಕ್ಕೆ ತಮ್ಮ ತಂದೆಯ ಮನಸ್ಸು ಸರಿ ಇಲ್ಲದೇ ಇದ್ದರೆ, ಅವನಿಗೆ ತುಂಬ ಅತೃಪ್ತಿಯಾಗಿದ್ದರೆ, ತುಂಬ ಟೆನ್ಷನ್ಸ್ನಾಗಿದ್ದು ಕೇವಲ ಒಂದು ಮೆಕ್ಯಾನಿಕಲಾಗಿ ಸಂಸಾರ ಮಾಡಿದರೆ ಅಂಥ ಮನೆಗಳಲ್ಲಿ ನಮಗೆ ಮಕ್ಕಳು ವೃದ್ಧಿ ಆಗೋದಿಲ್ಲ, ಮಕ್ಕಳು ಹುಟ್ಟೋದಿಲ್ಲ ಬೇಗ. ಯಾಕೆಂತಂದರೆ ನಮಗೆ ಮಂತ್ಲಿ ಸೈಕಲ್ಸ್ ಇರುತ್ತೆ. ಈ ಒಂದು ಸಂತಾನಕ್ಕೆ ಬೇಕಾದಂಥ ಅಂಡೋತ್ಪತ್ತಿ ಆಗೋದೆಲ್ಲ ಯಾವಾಗೋ ಒಂದಿನ, ಅದಕ್ಕೆ ನಿಯಮ ನಿಶ್ಚಯಗಳು ಹೇಳಿದ್ದಾರೆ ಜಾತಕದಲ್ಲಿ. ಸೊ ಯಾವಾಗೋ ಒಂದು ದಿನ ಇಂಟರ್ ಕೋರ್ಸ್ ಮಾಡೋಳು ಕೂಡ ಅವನಿಗೆ ಮಾನಸಿಕವಾಗಿ ಚೆನ್ನಾಗಿಲ್ಲದೇ ಇದ್ದರೆ ಸಂತಾನ ಡಿಲೇ ಆಗಲಿಕ್ಕೆ ಅವಕಾಶ ಇದೆ. ಎಷ್ಟೋ ಸಲ ಡಿಲೇ ಆಗ್ತದೆ. ನಾವು ಪ್ರಾಜಾಪತ್ಯ ವಿವಾಹ, ದೈವ ವಿವಾಹ, ಆರ್ಷದ ವಿವಾಹ ಆ ಸ್ಟೇಜಲ್ಲಿ ನಾವು ಇಲ್ಲ. ಆ ಸ್ಟೇಜಲ್ಲಿ ಇದ್ದಾಗ ಏನಾಗ್ತಾ ಇತ್ತು ಅಂದರೆ, ದೈವಿ ವಿವಾಹದಲ್ಲಾಗಲಿ ಆರ್ಷ ವಿವಾಹ, ಅದರಲ್ಲಿ ಯಾವಾಗ ಸಂತಾನ ಆಗತ್ತೆ, ಯಾವ ದಿನ ಇಂಟರ್ ಕೋರ್ಸ್ ಮಾಡಿ ಸಂತಾನ ಆಗುತ್ತೆ ಅಂತ ಗೊತ್ತಾಗ್ಬಿಡ್ತಿತ್ತು ಅವರಿಗೆ. ಈಗೂ ನಿಮಗೆ ಕೆಲವಿನ ಜ್ಯೋತಿಷದ ಸೂತ್ರಗಳಿದೆ, ಅದನ್ನು ತಿಳ್ಕೊಂಡ್ರೆ ಯಾವ ಸಮಯದಲ್ಲಿ ಇಂಟರ್ ಕೋರ್ಸ್ ಮಾಡಿದರೆ ಸಂತಾನ ಆಗುತ್ತೆ ಅಂತ ಗೊತ್ತಾಗ್ತದೆ. ಆದರೆ ಇವತ್ತು ಆಚರಣೆಯಲ್ಲಿ ಇಲ್ಲ. ಇವತ್ತು ನಮಗೆ ಅಷ್ಟು ನಾಲೆಡ್ಜು ಇಲ್ಲ, ಅಸಲು ನಿಷಿದ್ಧ ನಿಯಮ ಅನುಷ್ಠಾನಗಳು ನಮ್ಮಲ್ಲಿ ಇಲ್ಲ. ಸೊ ಹಾಗಾಗಿ ನಮ್ಮದೇನಿದೆ, ಒಂದು ಇಂಟರ್ ಕೋರ್ಸ್ ಅಂತ ಅಂಬೋದು ಕಂಟಿನ್ಯೂಸ್ ಪ್ರಾಸೆಸ್. ಅದರಲ್ಲಿ ಎಲ್ಲೋ ಒಂದಿನ ಅಂಡೋತ್ಪತ್ತಿ ಆಗೋದು, ಭಗವಂತ ಅನುಗ್ರಹ ಆಗೋದು ಸಿಗ್ತದೆ, ಕನ್ಸೀವ್ ಆಗೋದು ಅಂತ ಇರುತ್ತೆ. ಹಾಗಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ಹೆಣ್ಣು ಗಂಡುಗಳು ದೃಢವಾಗಿಲ್ಲದೇ ಇದ್ದರೆ, ಗಂಡು ಮಾನಸಿಕವಾಗಿ ದೃಢ ಯಾವಾಗಿರ್ತಾನೆ, ಅವರಿಬ್ಬರ ಮಧ್ಯ ಅನ್ಯೋನ್ಯ ಅನುರಾಗಗಳಿದ್ದಾಗ. ಈಗ ಹುಡುಗ ಹುಡುಗಿ ಗಲಾಟೆ ಮಾಡ್ಕೊಳ್ತಾ ಇದ್ರು ಅಂದ್ಕೊಳ್ಳಿ, ಇಲ್ಲಿ ಅನ್ಯೋನ್ಯ ಇರುತ್ತೆ. ಅದಕ್ಕೆ ಜಾತಕ ನೋಡೋ ಕಾಲಕ್ಕೆ ಅಷ್ಟಕೂಟಗಳಲ್ಲಿ ಗ್ರಹ ಮೈತ್ರಿ ಅಂತ ಒಂದು ಕೂಟ ನೋಡ್ತೇವೆ. ಸೊ ಇಬ್ಬರ ಮನಸ್ಥಿತಿಗಳು ಹೇಗಿದೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಗ್ರಹ ಮೈತ್ರಿ ಅಂತಂಬೋದು, ಗ್ರಹ ಮೈತ್ರಿ ಚೆನ್ನಾಗಿದ್ದರೆ ಇಬ್ಬರ ಮನಸ್ಸುಗಳು ಈಕ್ವಲ್ ವೇವ್ ಲೆಂಗ್ತಾ ಇರುತ್ತೆ. ಸೊ ಸಂತೋಷವನ್ನು ಪಡಲಿಕ್ಕೆ ಆಗಲಿ ದುಃಖ ಪಡಲಿಕ್ಕಾಗಲಿ ಇಬ್ಬರಿಗೂ ಅವಕಾಶ, ಒಂದು ಸಮಯ ಸಿಗತ್ತೆ. ಅದೇ ಗ್ರಹ ಮೈತ್ರಿ ಇರಲಿಲ್ಲ ಅಂತಂದರೆ ಒಬ್ಬೊಬ್ಬರ ಟೇಸ್ಟ್ ಒಂದೊಂದು ಥರ ಇರುತ್ತೆ. ಸೊ ಅವಾಗೇನಾಗುತ್ತೆ, ಮಿಸ್ಕಮ್ಯುನಿಕೇಷನ್ ಆಗಲಿಕ್ಕೆ ತುಂಬ ಪ್ರಾಬ್ಲಮ್ ಇರುತ್ತೆ. ಇದರ ಜೊತೆ ನಾವು ಲೌಕಿಕವಾಗಿ ನೋಡಿದರೂ ಕೂಡ ಇಬ್ಬರಲ್ಲಿ ಕೂಡ ಅಭಿಪ್ರಾಯ ಭೇದಗಳು, ಲೌಕಿಕ ವಿಚಾರದಲ್ಲಿ ಅಭಿಪ್ರಾಯ ಭೇದಗಳು ತುಂಬ ಜಾಸ್ತಿ ಇರುತ್ತೆ. ಯಾವಾಗ ಗಂಡು ಹೆಣ್ಣು ಮಾನಸಿಕವಾಗಿ ಹೊಂದಾಣಿಕೆ ಇಲ್ಲವೋ ಆ ಮನೆಗಳಲ್ಲಿ ಸಂತಾನ ಡಿಲೇ ಆಗಲಿಕ್ಕೆ ಹೆಚ್ಚಿನ ಅವಕಾಶಗಳಿದೆ ಅಂತ ಹೇಳ್ತಾರೆ. ಓಕೆ, ಸೊ ಇದು ಮೇನ್ ರೋಲ್ ಇನ್ಫ್ಲುಯೆನ್ಸ್ ಮಾಡೋದು. ಎರಡನೇದು ಸಂತಾನಕಾರಕ. ಸಂತಾನ ಇರೋದು ಮಾತ್ರವೇ ಅಲ್ಲ, ಸತ್ಸಂತಾನ ಅಂತ ಬೇಕು. ಸೊ ಇವತ್ತಿನ ವಿಚಾರದಲ್ಲಿ ಇದು ಎಷ್ಟು ಯೋಗ್ಯವೋ ಗೊತ್ತಿಲ್ಲ, ಆದರೆ ಅವಶ್ಯಕತೆ ಇದೆ. ಸತ್ಸಂತಾನ ಇದ್ರೇ ನೆಕ್ಸ್ಟ್ ಬರ್ತಲ್ಲಿ ನಮಗೆ ಸಂತಾನ ಸ್ಥಾನ ಬಲವಾಗಿರುತ್ತೆ. ಇಲ್ಲ ಬರೀ ಸಂತಾನ ಇದ್ದರೆ ಸಾಕು ಅಂತಂದರೆ ಈ ಜನ್ಮದಲ್ಲಿ ಓಕೆ, ಬರೋ ಜನ್ಮದಲ್ಲಿ ಏನು ಮಾಡಬೇಕು? ಯಾಕೆಂದರೆ ಬರೋ ಜನ್ಮದಲ್ಲಿ ನಾವು ಮಾಡಬೇಕಾದಂಥ ಯಾವ ಕರ್ತವ್ಯಗಳನ್ನು ಈ ಜನ್ಮದಲ್ಲಿ ಮಾಡೋದಿಲ್ಲ. ಹಾಗಾಗಿ ಬರೋ ಜನ್ಮದಲ್ಲಿ ಸಂತಾನ ಭಾಗ್ಯ ಸಿಗೋದಿಲ್ಲ. ಯಾಕೆಂದರೆ ಕೊಟ್ಟ ಒಂದು ಅವಕಾಶ ಸರಿಯಾಗಿ ಮಾಡಿದ್ರೆ ಇನ್ನೊಂದು ಜನ್ಮದಲ್ಲಿ ಯಾಕೆ ಅವಕಾಶ ಕೊಡ್ತಾನೆ? ಒಂದು ಸಿನಿಮಾ ಇದೆ, ಒಂದು ನಾಯಕ ಹೀರೋ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಇನ್ನೊಂದು ಕಾಲ್ ಶೀಟ್ಸ್ ಬುಕ್ ಆಗ್ತವೆ. ಇಲ್ಲ ಅವನ ಸಿನಿಮಾ ಫ್ಲಾಪ್ ಆಯ್ತು ಅಂದ್ಕೊಳ್ಳಿ, ಬೇರೆಯವ್ರು ಯಾಕೆ ಬುಕ್ ಮಾಡ್ಕೊಳ್ತಾರೆ? ಹಾಗೆ ಅವಕಾಶ ಕೊಟ್ಟಾಗ ನಾವು ಅದನ್ನು ವಿನಿಯೋಗ ಮಾಡಿಕೊಳ್ಳದೇ ಇದ್ದರೆ ಇನ್ನೊಂದು ಸಲ ಅವಕಾಶ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಹಾಗಾಗಿ ಸಂತಾನಕಾರಕ ಚೆನ್ನಾಗಿದ್ದರೆ, ಸಂಸ್ಕಾರ ಚೆನ್ನಾಗಿದೆ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು. ಪ್ಲಸ್ ಸಂತಾನಕಾರಕ ಏನು ಸೂಚನೆ ಮಾಡುತ್ತೆ ಅಂದರೆ, ಮಕ್ಕಳಿಗೆ ತಂದೆ ತಾಯಿಗಳಿಗೆ ಮಧ್ಯೆ ಇರುವಂಥ ಒಂದು ರಿಲೇಷನ್ಶಿಪ್, ಒಂದು ಬಂಧ, ವಾತ್ಸಲ್ಯ ಅಂತ ಕರಿತೇವೆ, ಪ್ರೀತಿಯನ್ನು, ಅದು ಆಲ್ಮೋಸ್ಟ್ ಎಲ್ಲರಿಗೂ ಜಾಸ್ತಿನೇ ಇರುತ್ತೆ. ಆದರೆ ಅದು ಜಾಸ್ತಿ ಯಾವಾಗಿರುತ್ತೆ ಅಂದರೆ ಸಣ್ಣ ಮಗು ಇದ್ದಂಗೆ ಇರುತ್ತೆ. ಸಣ್ಣ ಮಗು ಒಂದು 7-8 ವರ್ಷದವರೆಗೂ ಯಾರಿಗಾದರೂ ಸರಿ ಅವ್ರ ಮಕ್ಕಳಿಗೆ ತುಂಬ ಇಷ್ಟ. ಯಾಕಂದರೆ ಆವಾಗ ಮನಸ್ಸು ಬೆಳೆಯಲ್ಲ, ಬುದ್ಧಿ ಬೆಳೆದಿರಲ್ಲ. ಹಾಗಾಗಿ ಮುದ್ದಾಗಿ ಕಾಣ್ತದೆ ಅವ್ರಿಗೆ. ನನ್ನ ಮಗು ತುಂಬ ಪ್ರೀತಿ ವಾತ್ಸಲ್ಯ ತೋರಿಸ್ತಾರೆ. ಅದೇ ಸ್ವಲ್ಪ ಬುದ್ಧಿ ಬಂತಂದ್ಕೊಳ್ಳಿ 16 ವರ್ಷ ನಂತರ ಆ ಮಗು ಹೇಳಿದ ಮಾತು ಕೇಳಿದ್ರೆ ಮಾತ್ರವೇ ಪ್ರೀತಿ ಮಾಡ್ತವೆ. ಹೇಳಿದ ಮಾತು ಕೇಳಿಲ್ಲ ಅಂದ್ಕೊಳ್ಳಿ, ಇಲ್ಲ ನೀ ನನ್ನ ಮಗನೇ ಅಲ್ಲ ಅಂತ ಬೈದು ಬಿಡ್ತಾರೆ. ಸೊ ಸ್ಟೈನ್ಡ್ ರಿಲೇಷನ್ಶಿಪ್ ಇರುತ್ತೆ. ಸೊ ಇದಕ್ಕೆ ಕಾರಕ ಯಾರು ಅಂದರೆ ಗುರು. ಸೊ ಗುರು ಚೆನ್ನಾಗಿತ್ತು ಅಂದ್ಕೊಳ್ಳಿ, ಯಾವ ಹುಟ್ಟಿದಾಗಿಂದ ಕೊನೆಯ ತನಕ ತಂದೆ ತಾಯಿಗಳ ಮಧ್ಯೆ ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ. ಇದಕ್ಕೆ ಸಂತಾನಕಾರಕ ಚೆನ್ನಾಗಿರಬೇಕು. ನೆಕ್ಸ್ಟ್ ಸಂತಾನಾಧಿಪತಿ.
ಪುಣ್ಯ ಮಾಡಿರಬೇಕು, ಹಿಂದಿನ ಜನ್ಮದಲ್ಲಿ ಪುಣ್ಯ. ಯಾಕಂದರೆ ನನ್ನ ಮಗನನ್ನು ಬೆಳೆಸೋದ್ರಿಂದ ಅವನಿಂದ 4 ಜನಕ್ಕೆ ಉದ್ಧಾರ ಆಗಿ ಅನುಕೂಲ ಆದರೆ ಆವಾಗ ಈ ಒಂದು ತಂದೆ ಮಾಡಬೇಕಾದಂಥ ಕರ್ತವ್ಯಗಳನ್ನ ಕಂಪ್ಲೀಟ್ ಮಾಡಿರೋದ್ರಿಂದ ಅದಕ್ಕೆ ಬರಬೇಕಾದಂಥ ಫಲ ಬರೋ ಜನ್ಮದಲ್ಲಿ ಇನ್ನೂ ಒಳ್ಳೆಯ ಉತ್ತಮ ಸಂತಾನ ಆಗ್ತದೆ. ಆ ಸಂತಾನದಿಂದನೇ ಇವನಿಗೆ ಇನ್ನೂ ಉದ್ಧಾರ ಆಗ್ತದೆ. ಎಷ್ಟೋ ಜನ ಮಕ್ಕಳು ಹುಟ್ಟಿದ ಮೇಲೆ ಆ ಮಕ್ಕಳಿಂದನೇ ತಿಳ್ಕೊಳ್ಳೋಂಥ ವಿಷಯಗಳು ಬಹಳ ಇರ್ತದೆ. ಅವರ ಸಹಕಾರದಿಂದನೇ ಎಷ್ಟೋ ಉದ್ಧಾರಕ್ಕೆ ಬರ್ತಾರೆ ಹೆಚ್ಚಿನ ವಿಚಾರಗಳು. ಹಿಂದಿನ ವಾಂಗ್ಮಯದಲ್ಲಿ ನೋಡಿದ್ರೆ ಮಕ್ಕಳಾದ ಮೇಲೆ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಿ ತಾಯಿಗಳಿಗೆ ಉಪದೇಶ ಮಾಡಿದ ಸಂದರ್ಭಗಳಿದ್ದಾವೆ. ಕಪಿಲ ಮಹರ್ಷಿಯನ್ನು ನೋಡ್ಬೋದು. ಎಷ್ಟೋ ಜನ ಪಾಪ ತಂದೆ ತಾಯಿಗಳಿಗೆ ಕಷ್ಟದಿಂದ ಅವ್ರಿಗೆ ಏನೂ ಓದಲಿಕ್ಕೆ ಆಗೋದಿಲ್ಲ. ಪಾಪ ಮಕ್ಕಳನ್ನು ಓದಿಸಿ ಮಕ್ಕಳು ಹೇಳ್ತಾರೆ, ಅಪ್ಪ ಹೀಗೆ ಜೀವನ ಮಾಡಬೇಕು, ಹೀಗೆ ಮಾಡಬಾರ್ದಪ್ಪ ನಾವು ಅಂತ ಹೇಳ್ತಾರೆ. ಅವರಿಂದನೇ ಉದ್ಧಾರ ಆಗೋ ಸ್ಥಿತಿ ಇರುತ್ತೆ. ಹಾಗಾಗಿ ಪಂಚಮಾಧಿಪತಿ ಅಂತಂಬೋದು ತುಂಬ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಸೊ ನೆಕ್ಸ್ಟ್ ಇನ್ನು ಸ್ವಲ್ಪ ಡೀಪಾಗಿ ಹೋಗೋಣ ಜಾತಕದ ವಿಭಾಗಕ್ಕೆ. ಸೊ ಸಂತಾನ ಸ್ಥಾನ ಬಲ ಅಂತಂದರೆ ಪಂಚಮ ಸ್ಥಾನದಲ್ಲಿ ಶುಭಗ್ರಹಗಳು ಇರಬೇಕು, ಶುಭಗ್ರಹಗಳ ದೃಷ್ಟಿ ಇರಬೇಕು. ಶುಭಗ್ರಹಗಳು ಇರೋದಾಗಲಿ ಶುಭಗ್ರಹಗಳ ದೃಷ್ಟಿ ಇರೋದಾಗಲಿ ಇದ್ದರೆ ಪಂಚಮ ಸ್ಥಾನದಲ್ಲಿ, ಆವಾಗ ಅವರಿಗೆ ಹೆಣ್ಣು ಮಕ್ಕಳ ಜಾತಕದಲ್ಲಾದರೆ ತುಂಬ ಚೆನ್ನಾಗಿ ಆರೋಗ್ಯ ಇದೆ. ಸೊ ಇವರಲ್ಲಿ ಏನೂ ಆ ಸಂತಾನಕ್ಕೆ ಬೇಕಾದಂಥ ಲೋಪ ಏನೂ ಇಲ್ಲ, ಸಂತಾನ ಆಗ್ತದೆ. ನಾವು ಡಾಕ್ಟರ್ಸ್ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಕಮರ್ಷಿಯಲ್ ಡಾಕ್ಟರ್ ಆದರೆ ಈ ಥರ ಕೋರ್ಸ್ ಈ ಥರ ಬಳಸಿ ಅಂತ ಹೇಳ್ತಾರೆ. ಆದರೆ ಜಾತಕಸ್ಥನ ನೋಡಿ ಪಂಚಮ ಸ್ಥಾನ ತುಂಬ ಚೆನ್ನಾಗಿದೆ, ಶುಭಗ್ರಹಗಳ ಸಂಬಂಧ ಇದೆ ಅಂತಂದರೆ ಸಂತಾನ ವಿಚಾರದಲ್ಲಿ ಅವ್ರಿಗೆ ಯಾವ ಲೋಪ ಇಲ್ಲ, ಆರೋಗ್ಯ ತುಂಬ ಚೆನ್ನಾಗಿದೆ ಅಂತ ನಾವು ಡಯಾಗ್ನೋಸ್ ಮಾಡಿ ಹೇಳ್ಬಿಡ್ಬೋದು. ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳಿತ್ತಂದ್ಕೊಳ್ಳಿ, ಸೊ ಅವರ ಆ ಸಂತಾನಕ್ಕೆ ಬೇಕಾದಂಥ ಆರೋಗ್ಯ ವಿಚಾರದಲ್ಲಿ ಎಲ್ಲೋ ಬ್ಲಾಕ್ ಆಗ್ತಾ ಇದೆ, ಎಲ್ಲೋ ತೊಂದರೆ ಆಗ್ತಾ ಇದೆ. ಆವಾಗ ಏನು ಹೇಳ್ತೀವಿ, ಆಹಾರ ನಿಯಮಗಳನ್ನು ಬದಲಾಯಿಸಿ ಅಂತ ಹೇಳ್ತೀವಿ. ಸೊ ಪಂಚಮ ಸ್ಥಾನದಲ್ಲಿ ಹೆಣ್ಣು ಮಕ್ಕಳ ಜಾತಕದಲ್ಲಿ ಯಾವುದಾದ್ರೂ ಪಾಪಗ್ರಹಗಳಿತ್ತಂದರೆ ಸ್ವಲ್ಪ ಫುಡ್ ಸ್ಟೈಲ್ ಚೇಂಜ್ ಮಾಡಿ, ಸ್ವಲ್ಪ ಲೈಫ್ ಸ್ಟೈಲ್ ಬದಲಾವಣೆ ಮಾಡಿಕೊಳ್ಳಿ. ಮನೆಗೆ ಹೆಚ್ಚಿನ ಟೆನ್ಷನ್ ಇಟ್ಕೋಬೇಡಿ. ಟೆನ್ಷನ್ ಜಾಸ್ತಿ ಆದರೆ ನಿಮಗೆ ಮಕ್ಕಳಾಗೋದಿಲ್ಲ. ಆ ಟೆನ್ಷನ್ ಜಾಸ್ತಿ ಆದರೆ ಆರೋಗ್ಯದ ಮೇಲೆ ಇನ್ಫ್ಲುಯೆನ್ಸ್ ತೋರಿಸುತ್ತೆ. ಸ್ವಲ್ಪ ಆಹಾರ ನಿಯಮ ಇದನ್ನೆಲ್ಲ ಬಳಸಿ ಹೆಚ್ಚು ಸಂತೋಷವಾಗಿರೋ ಪ್ರಯತ್ನ ಮಾಡಿ ಅಂತ ಹೇಳ್ತೇವೆ. ಅದಕ್ಕೆ ಒಂದು ಮಗು ಪ್ರೆಗ್ನೆನ್ಸಿ ಇದ್ದಾಗ ಕೂಡ ತಂದೆ ತಾಯಿ ಏನು ಮಾಡ್ತಾರೆ, ತಂದೆ ತಾಯಿಗೆ ಮನೆ ಕಳಿಸಿ ಆಕೆಗೆ ಬೇಕಾದೆಲ್ಲ ಮಾಡಿಸ್ತಾರೆ, ಏನೇನು ಬೇಕು ಎಲ್ಲ ತಾಯಿ ಮಾಡಿಕೊಡ್ತಾಳೆ. ಯಾಕೆಂದರೆ ಆ ಸಮಯದಲ್ಲಿ ಮಗು ಬೆಳವಣಿಗೆ ಇರೋ ಸಮಯದಲ್ಲಿ ತಾಯಿ ಇಷ್ಟಾರ್ಥವನ್ನು ಈಡೇರಿಸಿದ್ರೆ ಒಳ್ಳೆ ಮಗು ಹುಟ್ಟುತ್ತೆ ಅಂತ ಅರ್ಥ. ಆ ಸಮಯದಲ್ಲಿ ಡಿಸ್ಟರ್ಬ್ ಆಯ್ತು ಅಂದ್ಕೊಳ್ಳಿ, ಮಗು ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ, ಅದಕ್ಕೆ ಮನಸ್ಸು ಬುದ್ಧಿಯ ನಿರ್ಮಾಣ ಸರಿಯಾಗಿ ಆಗೋದಿಲ್ಲ. ಸೊ ಅದಕ್ಕೆ ಇವತ್ತಿನ ಕಾಲದಲ್ಲಿ ಆಟಿಸಮ್ ಅಂತ, ADHD, ಈ ಥರ OCD ಇಂಥ ವಿಪರೀತವಾದ ರೋಗಗಳಿರುವಂಥ ಮಕ್ಕಳು ಹುಡ್ತಾ ಇದ್ದಾವೆ. ಅವರಿಗೆ ಏನು ಮೋಟರ್ ಸ್ಕಿಲ್ಸ್ ಇರೋಲ್ಲ, ಮೈಂಡ್ ಥಿಂಕ್ ಮಾಡೋಲ್ಲ. ಯಾಕೆಂದರೆ ಪ್ರೆಗ್ನೆನ್ಸಿ ಇದ್ದಾಗ ತಾಯಿ ತುಂಬ ತೊಂದರೆಯಾಗಿ ನೋವಿಸ್ಕೊಂಡ್ರೆ ಆವಾಗ ಈ ತೊಂದರೆ ಆಗ್ತದೆ. ಸೊ ಅದಕ್ಕೆ ಆಹಾರ ನಿಯಮ, ಲೈಫ್ ಸ್ಟೈಲನ್ನು ಕೂಡ ಬದಲಾವಣೆ ಮಾಡಿಕೊಂಡಾಗ ಯಾವಾಗ ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ, ಗಂಡಿನ ಜಾತಕದಲ್ಲೂ ಅಷ್ಟೇ ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಪ್ರೆಷರ್ ಜಾಸ್ತಿ ಇದೆ, ಉದ್ಯೋಗದಲ್ಲಿ ತುಂಬ ಪ್ರೆಷರ್ ಜಾಸ್ತಿ ಇದೆ, ವರ್ಕ್ ಲೋಡು, ಫ್ಯಾಮಿಲಿಯ ಟೆನ್ಷನ್ಸು, ಇದನ್ನು ಕಡಿಮೆ ಮಾಡಿಕೊಳ್ಳದಿದ್ದರೆ ಮಕ್ಕಳ ಡಿಲೇ ಆಗ್ತದೆ. ಸೊ ಇದರಲ್ಲಿ ಅವ್ರು ಚೇಂಜ್ ಮಾಡಿಕೊಳ್ಳಬೇಕಾದ್ರೆ. ನೆಕ್ಸ್ಟ್ ಸಂತಾನ ಕಾರಕ ಬಲ. ಗುರುಗ್ರಹ ಶುಭ ಸ್ಥಾನದಲ್ಲಿರಬೇಕು, ಅಂದರೆ ಕೇಂದ್ರ ಕೋಣ ಸ್ಥಾನದಲ್ಲಿರೋದಾಗಲಿ, ಕನಿಷ್ಠ ಪಕ್ಷ ಏಕಾದಶ ಸ್ಥಾನ, ದ್ವಿತೀಯ ಸ್ಥಾನ ಆದರೂ ಪರವಾಗಿಲ್ಲ. ದುಷ್ಟ ಸ್ಥಾನದಲ್ಲಿ ಇರಬಾರದು. ಗುರುಗ್ರಹ 6, 8, 12 ಮನೆಯಲ್ಲಿರೋದಾಗಲಿ. ಒಂದೇ ನಿಮಿಷ ಲೈನಲ್ಲಿರಿ, ಒಂದೇ ನಿಮಿಷ ಬಂದ್ಬಿಡ್ತೇನೆ. ಸೊ ರೀತಿ ಪಂಚಮ ಸ್ಥಾನ ಪಂಚಮಕಾರಕ ಬಲವಾಗಿದ್ದಲ್ಲಿ ಏನಾಗ್ತದೆ, ಮಕ್ಕಳಿಗೆ ತಂದೆ ತಾಯಿಗೆ ಒಂದು ರಿಲೇಷನ್ಶಿಪ್ಪು, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ. ಈ ಗುರು ಪಂಚಮಕಾರಕ ಆದಂಥ ಗುರು ದುಷ್ಟ ಸ್ಥಾನದಲ್ಲಿ ಇಲ್ಲದೆ, ಪಾಪಗ್ರಹಗಳ ಜೊತೆ ಇಲ್ಲದೆ, ಪಾಪಗ್ರಹಗಳ ದೃಷ್ಟಿ ಇಲ್ಲದೆ ಇದ್ದಲ್ಲಿ ಆ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಇರುವಂಥ ವಾತ್ಸಲ್ಯ ತುಂಬ ಗಟ್ಟಿಗಿರುತ್ತೆ. ಅದರಲ್ಲಿ ವೇರಿಯೇಷನ್ ಇದೆ. ದೃಷ್ಟಿ ಅಂತಂದರೆ ತುಂಬ ಕಡಿಮೆ. ಆದರೆ ಪಂಚಮ ಸ್ಥಾನ, ಈ ಪಂಚಮಕಾರಕನಾದಂಥ ಗುರು ಅದೇ ಪಾಪಸ್ಥಾನದಲ್ಲೇ ಇರೋದಾಗಲಿ, ದುಷ್ಟ ಸ್ಥಾನಗಳಾದಂಥ 6, 8, 12 ಮನೆ ಇರೋದಾಗಲಿ, ಅಥವಾ
ನೀಚ ಆಗೋದಾಗಲಿ, ಅಸ್ತಂಗತ ಆಗೋದಾಗಲಿ ಆದರೆ ಏನಾಗುತ್ತೆ, ಸೊ ಗುರು ಸಾಮಾನ್ಯವಾಗಿ ಅಸ್ತ ನೀಚ 6, 8, 12 ಮನೆಗಿದ್ದರೆ ಮನುಷ್ಯನಿಗೆ ಸಂಸ್ಕಾರ ಇರುವುದಿಲ್ಲ, ಕಡಿಮೆ ಇರುತ್ತೆ. ಸಂಸ್ಕಾರ ಕಡಿಮೆ ಇದ್ದವನಿಗೆ ಏನಾಗ್ತದೆ, ಮಕ್ಕಳಿಗೆ ಅಟ್ಯಾಚ್ಮೆಂಟ್ ಕೂಡ ಅದೇ ಥರ ಇರುತ್ತೆ. ಸೊ ಹಾಗಾಗಿ ಕಾರಕ ಚೆನ್ನಾಗಿರಬೇಕು. ಸೊ ಪಾಪಸ್ಥಾನಗಳಲ್ಲಿದೆ, ಶುಭ ಸ್ಥಾನದಲ್ಲಿದ್ದು ಚೆನ್ನಾಗಿದ್ದರೆ ಅನುಕೂಲ ಆಗ್ತದೆ. ನೆಕ್ಸ್ಟ್ ಸಂತಾನಾಧಿಪತಿ. ಸೊ ಲಗ್ನದಿಂದ ಪಂಚಮಾಧಿಪತಿಯಾದಂಥ ಗ್ರಹ 6, 8, 12 ಮನೆಯಲ್ಲಿರಬಾರದು. ಪಾಪಗ್ರಹಗಳ ಜೊತೆ ಇರಬಾರದು, ಪಾಪಗ್ರಹಗಳು ನೋಡಬಾರದು. ಸೊ ಪಂಚಮಾಧಿಪತಿ ಏನು ಸೂಚನೆ ಮಾಡ್ತಾನೆ, ಪೂರ್ವಜನ್ಮದ ಪುಣ್ಯವನ್ನು ಸೂಚನೆ ಮಾಡ್ತಾನೆ. ಸೊ ಪೂರ್ವಜನ್ಮದ ಪುಣ್ಯ ಸೂಚನೆ ಮಾಡುವಂಥ ಪಂಚಮಾಧಿಪತಿ ನೀಚ ಆಗಲಿ, ಅಸ್ತ ಆಗಲಿ, 6, 8, 12 ಮನೆಗಿರೋದಾಗಲಿ ಆದರೆ ಏನಾಗ್ತದೆ, ಹಿಂದಿನ ಜನ್ಮದಲ್ಲಿ ಸಂತಾನಕ್ಕೋಸ್ಕರ ಮಾಡಿದಂಥ ಪುಣ್ಯ ಕಡಿಮೆ ಇದೆ. ಅದರಿಂದ ಏನಾಗ್ತದೆ, ಮಕ್ಕಳು ಹುಟ್ಟುವುದೋ ನಿಧಾನ ಅಥವಾ ಮಕ್ಕಳು ವೃದ್ಧಿಗೆ ಬರೋದು ನಿಧಾನ. ಸೊ ಮಕ್ಕಳಿಗೂ ಇವ್ರಿಗೂ ಒಂಥರ ನೆಗೆಟಿವ್ ಎನ್ವೈರ್ಮೆಂಟ್ ಇದ್ದು ಬಿಡ್ತದೆ. ತಂದೆ ತಾಯಿಗಳಿಂದ ಮಕ್ಕಳಿಗಾಗಲಿ, ಮಕ್ಕಳಿಂದ ತಂದೆ ತಾಯಿಗಳಿಗಾಗಲಿ ಪರಸ್ಪರ ಸಹಕಾರ ಸಿಗುವುದು ಕಷ್ಟ. ಸೊ ಹಾಗಾಗಿ ಈ 3 ಎಲ್ಲ ಚೆನ್ನಾಗಿರಬೇಕು. ಸಂತಾನ ಸ್ಥಾನ, ಸಂತಾನಕಾರಕ, ಸಂತಾನಾಧಿಪತಿ ಯಾರ ಜಾತಕದ ಚೆನ್ನಾಗಿರುತ್ತೋ ಅವರ ಮುಂದೆ ಮುಂದೆ ವಂಶ ಕೂಡ ಅದೇ ಥರ ವೃದ್ಧಿ ಮಾಡ್ಕೊಳ್ತಾ ಹೋಗ್ತದೆ. ಎಲ್ಲಿ ಈ ಚೈನ್ ಬ್ರೇಕ್ ಆಗ್ತದೋ ಅಲ್ಲಿಂದ ಎಲ್ಲ ನೆಗೆಟಿವ್, ಮತ್ತೆ ಅದನ್ನು ಸರಿ ಮಾಡಿಕೊಳ್ಳಬೇಕಾದ್ರೆ ಮತ್ತೆ ಯಾರೋ ಒಬ್ಬರು ಅವನು ಚೆನ್ನಾಗಿ ಗುರುಗಳ ಹತ್ರ ಹೋಗಿ ಹೀಗೆ ಮಾಡಬಾರ್ದು ಅಂತ ತಿಳ್ಕೊಂಡು ಅವನನ್ನು ದಿದ್ದುಕೊಂಡು ಮತ್ತೆ ನೆಕ್ಸ್ಟ್ ವಂಶವನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ. ಸೊ ತುಂಬ ಎಫರ್ಟ್ ಆಗಬೇಕಾಗ್ತದೆ. ಸೊ ಇದು ಸಂತಾನಕ್ಕೆ ಸಂಬಂಧಪಟ್ಟ ವಿಚಾರ. ಸೊ ಜಾತಕದಲ್ಲಿ ನೋಡಬೇಕಾದ್ರೆ ಸಂತಾನ ಸ್ಥಾನ, ಪಂಚಮ ಸ್ಥಾನ ಚೆನ್ನಾಗಿದ್ದರೆ, ಈ ಹೆಣ್ಣು ಮಕ್ಕಳ ಜಾತಕದಲ್ಲಿ ಪಂಚಮ ಸ್ಥಾನ ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿದೆ, ಪಂಚಮಕಾರಕ ಚೆನ್ನಾಗಿದ್ದರೆ ಆ ಮಗುಗೆ, ಆ ತಾಯಿಗೆ ಅಟ್ಯಾಚ್ಮೆಂಟ್ ಚೆನ್ನಾಗಿದೆ. ಪಂಚಮಾಧಿಪತಿ ಚೆನ್ನಾಗಿದೆ ಅಂತಂದರೆ ಏನಾಗ್ತದೆ, ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಮಗು ಹುಟ್ಟಲಿಕ್ಕೆ, ಅದೃಷ್ಟವಂತನಾದ ಮಗು ಹುಟ್ಟಲಿಕ್ಕೆ ಅವಕಾಶವಿದೆ ಅಂತ ಅರ್ಥ. ಸೊ ಪಂಚಮಕಾರಕ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಜಾತಕ ವೇರಿ ಇರುತ್ತೆ. ಅದಕ್ಕೆ ನೋಡಿ ಕೆಲವಿನ ಮಕ್ಕಳು ತಂದೆ ಜೊತೆ ತುಂಬ ಅಟ್ಯಾಚ್ಡ್ ಆಗಿರ್ತಾರೆ, ತಾಯಿ ಜೊತೆ ಅಷ್ಟು ಅಟ್ಯಾಚ್ಮೆಂಟ್ ಇರಲ್ಲ. ಸೊ ಯಾರ ಜಾತಕದಲ್ಲಿ ಪಂಚಮಕಾರಕನಾದಂಥ ಗುರು ಬಲವಾಗಿರ್ತಾನೋ ಅವರಿಗೆ ತುಂಬ ಅಟ್ಯಾಚ್ಡ್ ಆಗಿರುತ್ತೆ ಆ ಮಗು. ಸೊ ಹೀಗೆ ಈ ಪಂಚಮ ಸ್ಥಾನದ ಬಗ್ಗೆ ನಾವು ನೋಡ್ಬೋದು, ವಿಚಾರಗಳನ್ನೆಲ್ಲ ಕೂಡ ನಾವು ಡಿಸ್ಕಸ್ ಮಾಡ್ಬೋದು. ಸೊ ಇದನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ನೋಡಬೇಕು ಅಂತಂಬೋದು ನೋಡೋಣ. ಸೊ ಈ ಪಂಚಮ ಸ್ಥಾನದ ಜೊತೆ ದ್ವಿತೀಯ ಸ್ಥಾನ ಕೂಡ ರೋಲ್ ಪ್ಲೇ ಆಗುತ್ತೆ. ಸೊ ಕುಟುಂಬ, ನಮ್ಮ ಭಾರತ ದೇಶದಲ್ಲಿ ಕುಟುಂಬ ವ್ಯವಸ್ಥೆಗಳಿರೋದ್ರಿಂದ ಫ್ಯಾಮಿಲಿ ಕೂಡ ಇದ್ರ ಮೇಲೆ ಇನ್ಫ್ಲುಯೆನ್ಸ್ ಆಗ್ತದೆ. ಸೊ ಅದಕ್ಕೆ ದ್ವಿತೀಯ ಸ್ಥಾನ, ಪಂಚಮ ಸ್ಥಾನ ಎರಡನ್ನು ಒಟ್ಟಿಗೆ ನೋಡುವಂಥ ಸಂದರ್ಭಗಳಿದೆ. ಸೊ ಹಾಗಾಗಿ ಇದು ಇವತ್ತಿನ ಪಾಠ. ಮತ್ತು ಬರುವಂಥ ಭಾನುವಾರ ಇದಕ್ಕೊಂದು 2-3 ಎಕ್ಸಾಂಪಲ್ಸ್ ನೋಡೋಣ. ಸೊ ಎಕ್ಸಾಂಪಲ್ಸ್ ನಾವು ಮಾಡಿ ಇದನ್ನು ಪಂಚಮ ಸ್ಥಾನ ಹೇಗೆ ನೋಡಬೇಕು, ಭಾಳಷ್ಟು ಪ್ರಶ್ನೆಗಳು ಬರ್ತವೆ ಪಂಚಮ ಸ್ಥಾನ ವಿಚಾರದಲ್ಲಿ, ತುಂಬ ಕಾಮನ್ ಸೆನ್ಸಿಂದ ನೋಡಬೇಕಾಗ್ತದೆ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದನ್ನು ಎಕ್ಸಾಂಪಲ್ಸಿಂದ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಏನಾದರೂ ಪ್ರಶ್ನೆಗಳು